यो नमः हरिः ओम। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतुक्तविषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः रघुप्रमतिसत्पुत्रं सत्प्रमोदबहुप्रियम् अजातशत्रुं तं वन्दे रघुप्रियगुरुं सदा क्वचिन्मोहायासुराणां व्यत्यासः प्रातिलोमताः उक्ता ग्रन्थेषु तस्माद्धि निर्णयोऽयं कृतो मया स्वस्त्यस्तु। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 9ನೇ ಅಧ್ಯಾಯದಲ್ಲಿ 127ನೇ ಶ್ಲೋಕದಿಂದ ಇವತ್ತಿನ ಈ ಮುಂದಿನ ಪ್ರವಚನ ಪ್ರಾರಂಭವಾಗಬೇಕು. ಅದರಲ್ಲಿ ನಿನ್ನೆವರೆಗೆ ರಾಮಕಥಾ ನಿರ್ಣಯವನ್ನು ಮಾಡಿಕೊಟ್ಟರು ಶ್ರೀಮದಾಚಾರ್ಯರು. ರಾಮಾಯಣಗಳು ಬಹಳ ಇವೆ. 1-2 ರಾಮಾಯಣ ಯಾರಾದರೂ ಬರೆದಿದ್ದಿದ್ರೆ ಇದ್ದ ಕಥೆಯನ್ನು ಓದಿಬಿಡಬಹುದು, ತಿಳ್ಕೊಂಡ್ಬಿಡಬಹುದು. ಅದರಲ್ಲಿ ನಿರ್ಣಯ ಮಾಡಬೇಕು, ಪ್ರಶ್ನೆಗಳು ಬರ್ತದೆ, ಸಂದೇಹ ಉಂಟಾಗ್ತದೆ, ಕೆಲವೊಂದು ಬಾರಿ ವಿಪರೀತ ಜ್ಞಾನ ಉಂಟಾಗ್ತದೆ. ಅದನ್ನೆಲ್ಲ ಹೋಗಲಾಡಿಸಬೇಕು ಅಂತಂದರೆ ಆಗ ನಿರ್ಣಯವನ್ನು ರಚನೆ ಮಾಡಬೇಕು. ನಮ್ಮ ಕುಮಾರವ್ಯಾಸರು ಭಾರತದಲ್ಲಿ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಬರೆಯುವಾಗ ಒಂದು ಮಾತಂತಾರೆ. ಏನಂದ್ರು, ನೀವು ಮಹಾಭಾರತವನ್ನು ಯಾಕೆ ಆರಿಸಿಕೊಂಡ್ರಿ ಅಂತ ಕೇಳಿದ್ರಂತವ್ರಿಗೆ. ಕನ್ನಡದಲ್ಲಿ ಷಟ್ಪದಿಯಲ್ಲಿ ಬರಲಿಕ್ಕೆ ಭಾರತವನ್ನು ಯಾಕೆ ಆರಿಸ್ಕೊಂಡ್ರಿ? ರಾಮಾಯಣ ಇತ್ತಲ್ಲ ಮೊದಲನೇದ್ದು, ಆದಿಕಾವ್ಯ ಅಂತ ಕರೆಸ್ಕೊಂಡದ್ದು. ಅಂದರೆ ಅದಕ್ಕೆ ಅವ್ರು ಬರೀತಾರೆ, ಏನಂತಾರೆ ಅಂದರೆ, ತಿಣುಕಿದನು ಫಣಿರಾಯ ರಾಮಾಯಣದ ಭಾರದಲ್ಲಿ ಅಂತ ಬರೆದಿದ್ದಾರೆ. ಫಣಿರಾಯ ನಮ್ಮ ಶೇಷದೇವರು ರಾಮಾಯಣದ ಭಾರದಲ್ಲಿ ತಿಣುಕಿ ಬಿಟ್ರು. ಅಂದರೆ ರಾಮಾಯಣ ಇಷ್ಟ ಆಗಿಬಿಟ್ಟದ ಅಂದ್ರೆ ಎಲ್ಲರೂ ಬರೆದದ್ದು. ಹೀಗಾಗಿ ಶೇಷದೇವ್ರ ತಲೆ ಮೇಲೆ ರಾಮಾಯಣದ ಬುಕ್ಗಳು ಎಷ್ಟಾಗ್ಬಿಟ್ಟಾವ ಅಂದ್ರೆ ಭಾರ ಹೊತ್ಕೊಳ್ಳಿಕ್ಕೆ ಆಗಲಾರ್ದಷ್ಟು ಆಗ್ಬಿಟ್ಟದಂತ. ಅದಕ್ಕೆ ಪ್ರತಿಯೊಬ್ಬರೂ ರಾಮಾಯಣದ ಬಗ್ಗೆ ಬರೆಯೋರೇ. ಎಲ್ಲರದ್ದು ತಮ್ಮ ರಾಮಾಯಣ. ಕೊನೆಗೆ ಎಲ್ಲಿಗೆ ಬಂತು ಅಂದ್ರೆ ಮನೆ ರಾಮಾಯಣ ಅಂತ ಒಂದು ಬಂದಿತ್ತು ನೋಡ್ರಿ. ಹಿಂದಕ್ಕೆ ನೆನಪಾತಿ, ಯಾರಿಗೆ ನೆನಪಾಗಬೇಕು ಅವ್ರಿಗೆ ನೆನಪಾತಿ. ಈಗ ಮನೆ ರಾಮಾಯಣ ಅಂದ್ರೆ ಯಾರಿಗೆ ನೆನಪಾಗಬೇಕಾಗಿತ್ತು ಅವ್ರಿಗೆ ಆಯ್ತು. ಅದರಿಂದ ಅಷ್ಟಪರಿ ರಾಮಾಯಣಗಳಿದ್ದಾಗ ಯಾವುದು ಸತ್ಯ, ಯಾವುದು ಕಾಲ್ಪನಿಕ, ಯಾವುದು ತಮ್ಮ ಬುದ್ಧಿಸ್ಥವಾದದ್ದು ಗೊತ್ತಾಗೋದಿಲ್ಲ. ಅದಕ್ಕೆ ಮೂಲ ಗ್ರಂಥಗಳನ್ನು ಆಧರಿಸಿಕೊಂಡು ಶ್ರೀಮನ್ ಮಧ್ವಾಚಾರ್ಯರು ವಿವರವಾಗಿ ಎಲ್ಲವನ್ನ ಪ್ರಶ್ನೆಗಳು, ಉತ್ತರಗಳು, ಸಂದೇಹ ನಿವಾರಣೆಯನ್ನೆಲ್ಲ ಮಾಡ್ತಾ ಬಂದಿದ್ದಾರೆ. ಈಗ ಆಚಾರ್ಯರು ಒಟ್ಟಾರೆ ಸಮಗ್ರವಾದ ಪುರಾಣ ಪ್ರಪಂಚ ಹಾಗೂ ಮಹಾಭಾರತ ಇವುಗಳನ್ನು ಅಧ್ಯಯನ ಮಾಡುವಾಗ ಎದುರಾಗುವ ಸಮಸ್ಯೆಗಳೇನು, ಏನು ವ್ಯತ್ಯಾಸ ಆಗಿಬಿಡ್ತದೆ, ನಾವು ಓದಿದ್ವಂತೂ ಅರ್ಥ ಆಗಿದ್ವಂದು, ಇದ್ದದ್ದೊಂದು ತಿಳ್ಕೊಂಡದ್ದೊಂದು, ಹೀಗೆಲ್ಲ ಆಗ್ತದಲ್ಲ, ಇದಕ್ಕೇನು ಕಾರಣ ಅಂತ ಅನ್ನೋದನ್ನ ಬಿಡಿಸ್ಲಿಕ್ಕೆ ಹೊರಡ್ತಾ ಇದ್ದಾರೆ. ಈ 27ನೇ ಶ್ಲೋಕದಿಂದ ಹೆಚ್ಚು ಕಡಿಮೆ ಮುಂದಿನ 15 ಶ್ಲೋಕಗಳವರೆಗೂ ಕೂಡ ಕೇವಲ ವಿಷಯಗಳ ನಿರೂಪಣೆ, ಕೇವಲ ವಿಷಯಗಳು. ಆದರೆ ಬಹಳ ಚೆನ್ನಾಗಿದೆ, ಪ್ರತಿಯೊಬ್ಬರೂ ತಿಳಿಯಲೇಬೇಕಾಗಿದ್ದು. ಏನಂತಾರೆ, ಕ್ವಚಿನ್ ಮೋಹಾಯ ಅಸುರಾಣಾಂ
ವ್ಯತ್ಯಾಸಃ ಪ್ರತಿಲೋಮತ ಉಕ್ತ ಗ್ರಂಥೇಷು ತಸ್ಮಾದ್ಧಿ ನಿರ್ಣಯಃ ಅಯಂ ಮಯಾ ಕೃತ. ನಾನು ಈ ನಿರ್ಣಯ ಗ್ರಂಥವನ್ನು ಬರೀಲಿಕ್ಕೆ ಹೊರಟದ್ದು ಯಾಕೆ? ಶ್ರೀಮದಾಚಾರ್ಯರಂತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಹೀಗೆ ಗ್ರಂಥಗಳಿಗೆ ನಿರ್ಣಯವನ್ನು ಬರಲಿಕ್ಕೆ ಹೊರಟದ್ದು ಯಾಕೆ ಅಂತಂದರೆ, ಕ್ವಚಿತ್ ಪುರಾಣಗಳಲ್ಲಿ ಕೆಲವು ಕಡೆಗೆ ಅಸುರಾಣ ಮೋಹಾಯ, ಅಸುರರಿಗೆ ಮೋಹ ಉಂಟಾಗಬೇಕು ಅಂತನ್ನುವುದಕ್ಕೆ ಈ ಶಬ್ದ ಸ್ವಲ್ಪ ಬಿಡಿಸ್ಬೇಕಾಗ್ತದೆ. ಏನಾಗ್ತದೆ, ಅಸುರರಿಗೆ ಮೋಹ ಅಂತಂದು ಕೂಡಲೇ ನಮಗೆ ಏನು ಹೇಳಲಿಕ್ಕೆ ಹೊರಟಾರಂತ ತಿಳಿಯೋದಿಲ್ಲ. ಏನೋ ಸುಮ್ಮನೆ ಅಸುರರು ಅಂತಿದ್ದಾರೆ, ಅವರಿಗೆ ಮೋಹ ಆಗಬೇಕು ಅಂತ ಇಷ್ಟ ಬರ್ತದೆ ಬುದ್ಧಿಯಲ್ಲಿ. ಹಾಗಲ್ಲ, ಅದು ಏನದ ಅಂತಂದ್ರೆ, ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಯೋಗ್ಯರು ಹಾಗೂ ಅಯೋಗ್ಯರು ಅಂತ ಇಬ್ಬರಿದ್ದಾರೆ. ಎಲ್ಲರಿಗೂ ಜ್ಞಾನ ಪ್ರಾಪ್ತಿ ಆಗ್ತದೆ ಅಂತೇನಿಲ್ಲ, ಎಲ್ಲರಿಗೂ ಜ್ಞಾನ ದೊರಕೇ ತೀರ್ತದೆ ಅಂತೇನಿಲ್ಲ. ಒಂದೇ ಗುರುವಿನ ಬಳಿ 2, 3, 4 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ರು, ಗುರು ಒಬ್ಬನೇ ಒಂದೇ ರೀತಿಯಿಂದ ಪಾಠ ಹೇಳಿದ್ರು ಕೂಡ ಕಲಿಯುವ ವಿದ್ಯಾರ್ಥಿಗಳಲ್ಲಿ ಯೋಗ್ಯತಾ ಭೇದ ಇದ್ದದ್ದರಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಿಂದ ಗ್ರಹಣ ಆಗಿದ್ದು ಇವತ್ತಿಗೂ ಪ್ರತ್ಯಕ್ಷ ಇದೆ. ನಾವೇ ಯಾರಿಗಾದ್ರೂ ಪಾಠ ಹೇಳಿದ್ರೆ, ನೀವೇ ಯಾರಿಗಾದ್ರೂ ತಿಳಿಸ್ಲಿಕ್ಕೆ ಹೋದ್ರೆ, ಮನೆಯಲ್ಲಿ ಇಬ್ಬರಿದ್ರೆ ಒಬ್ಬರಿಗೆ ಒಂದು ರೀತಿ ಅರ್ಥ ಆಗ್ತದೆ, ಇನ್ನೊಬ್ಬರಿಗೆ ಇನ್ನೊಂದು ರೀತಿ ಅರ್ಥ ಆಗ್ತದೆ. ಅದರ ಅರ್ಥ ಏನು ಅಂದ್ರೆ ತಿಳಿದುಕೊಳ್ಳುವ ಯೋಗ್ಯತಾ. ಆ ತಿಳಿದುಕೊಳ್ಳುವ ಯೋಗ್ಯತಾ ಭೇದದಿಂದಾಗಿ ಪುರಾಣಗಳಲ್ಲಿ ಅರ್ಥಗಳ ವ್ಯತ್ಯಾಸ ಆಗಿಯೇ ಬಿಡುತ್ತದೆ. ಅದಕ್ಕೆ ಹೇಳಿದ್ರು ಕ್ವಚಿನ್ ಮೋಹಾಯ ಅಸುರಾಣಾಂ ವ್ಯತ್ಯಾಸ. ಅಸುರ ಮೋಹನಕ್ಕಾಗಿ ಮೂಲ ಗ್ರಂಥಗಳಲ್ಲಿ ಕೆಲವೊಮ್ಮೆ ವ್ಯತ್ಯಾಸ ಮಾಡ್ತಾರೆ. ಯಾಕೆ ವ್ಯತ್ಯಾಸ ಮಾಡಿದ್ರು ಅಂದರೆ ಉದ್ದೇಶನೇ ಅದ. ಏನು ಉದ್ದೇಶ ಅದ? ಬುದ್ಧಿಪೂರ್ವಕವಾಗಿ ಆ ತರಹದ ಗ್ರಂಥಗಳ ರಚನೆ ಮಾಡ್ತಾರೆ. ಅಸುರರು ಮತ್ತೆ ಇದನ್ನು ಓದಿಕೊಂಡು ಯಥಾರ್ಥ ಜ್ಞಾನವನ್ನು ಪಡೆದುಕೊಳ್ಳಬಾರದು ಅಂತನ್ನುವುದೇ ಉದ್ದೇಶ ವೇದವ್ಯಾಸ ದೇವರದ್ದು. ಅದ್ರಲ್ಲಿ ಹಿಂಗ್ಯಾಕೆ ಮಾಡ್ತೀರಿ? ಅವರು ಓದಲಿ, ಅವರು ಯಥಾರ್ಥವಾದ ಜ್ಞಾನವನ್ನು ಮಾಡಿಕೊಳ್ಳಿ ಅಂದರೆ, ಯಥಾರ್ಥ ಜ್ಞಾನದ ಅಂದರೆ ಸರಿಯಾದ ಜ್ಞಾನದ ಫಲ ಏನದ ಅಲ್ಲ, ಅದನ್ನು ಅವರಿಗೂ ಹಂಚಬೇಕಾಗ್ತದೆ. ನೆನ್ಪಿಟ್ಕೊಳ್ರಿ, ಅವರಿಗೂ ಹಂಚಬೇಕಾಗ್ತದೆ. ಯಾರಿಗೆ? ಯಾರು ಆ ಜ್ಞಾನ ಮಾಡಿಕೊಳ್ಳಿಕ್ಕೆ ಯೋಗ್ಯರಿಲ್ಲ ಅಥವಾ ಆ ಫಲವನ್ನು ಪಡೆದುಕೊಳ್ಳಿಕ್ಕೆ ಯೋಗ್ಯರಿಲ್ಲ, ಅವರಿಗೂ ಕೂಡ ಯಥಾರ್ಥ ಜ್ಞಾನದ ಫಲವನ್ನು ಹಂಚಬೇಕಾಗ್ತದೆ. ಅದರಿಂದ ಅದನ್ನು ಕೊಡುವ ಮನಸ್ಸು ದೇವರಿಗಿಲ್ಲ. ಅದರಿಂದಾಗಿ ಏನು ಮಾಡ್ತಾರೆ? ಅದನ್ನು ಎಂದು ಕೊಡ್ಲಿಕ್ಕೆ ಹೋಗೋದಿಲ್ಲ. ಕ್ವಚಿನ್ ಮೋಹಾಯ ಅಸುರಾಣ ವ್ಯತ್ಯಾಸ. ವ್ಯತ್ಯಾಸ ಅಂತಂದರೆ ಇದು ಬೇರೆ ಬೇರೆ ರೀತಿಯ ವ್ಯತ್ಯಾಸ ಮಾಡಿ ಹೇಳೋದನ್ನ ಕಾಲ ವ್ಯತ್ಯಾಸ, ಪುರುಷ ವ್ಯತ್ಯಾಸ, ದೇಶ ವ್ಯತ್ಯಾಸ, ಶಬ್ದ ವ್ಯತ್ಯಾಸ ಇವುಗಳನ್ನು ಮಾಡಿ ಹೇಳ್ತಾರೆ. ಬೇಕು ಅಂತ ಹೇಳ್ತಾರೆ. ಓದೋನು ಹೆಂಗೆ ಓದ್ತಾರಂತ ನೋಡ್ಲಿ ಅಂತ ಹೇಳ್ತಾರೆ. ಅಲ್ರಿ, ಅಸುರರಿಗೇನೋ ಮೋಹ ಬರಬೇಕು ಹಂಗೆ ಅಂದಿದ್ದೀರಿ. ಅಸುರರ ಮೋಹದ ಜೊತೆಗೆ ಸುರರಿಗೂ ಮೋಹ ಬಂದರೆ ಸಾತ್ವಿಕ ವರ್ಗ ಇದೆ, ನಮಗೂ ಕೂಡ ಓದ್ತಾ ಇರುವಾಗ ಏನಪ್ಪ ಹಿಂಗೆ ಹೇಳಿಬಿಟ್ಟಾರ ಪುರಾಣದಲ್ಲಿ ಅಂತ. ಅದಕ್ಕೆ ಆಶ್ಚರ್ಯ ಏನು ಗೊತ್ತಾ? ಯಾರು 18 ಪುರಾಣಗಳಲ್ಲಿ ಭಾಗವತ ಬಿಟ್ಟರೆ ಇನ್ನು ಉಳಿದ ಪುರಾಣಗಳನ್ನು ಕೈನೇ ಹಚ್ಚೋದಿಲ್ಲ. ಎಲ್ಲರ ಕೇಳಿದ್ರು ಸ್ಕಂದ ಪುರಾಣ ಮಂಗಳ ಆತು ಅಂತ ಕೇಳಿರಿ ಎಲ್ರ, ಪದ್ಮ ಪುರಾಣ ಮಂಗಳ ಆತು ಅಂತ ಕೇಳಿರಿ, ಬ್ರಹ್ಮ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಲಿಂಗ ಪುರಾಣ ಮಂಗಳ ಆತು ಅಂತ ಎಲ್ಲರೂ ಕೇಳಿರಿ ಹೇಳ್ರೋಣ ಅಂತ. ಯಾಕೆ ಕೇಳಂಗಿಲ್ಲ ನಾವು ಅಂದ್ರೆ, ಆ ಪುರಾಣಗಳಲ್ಲಿ ಭಾಷಾ ಎಷ್ಟು ವಿಚಿತ್ರದ ಅಂದ್ರೆ, ಮೊದಲು ಭಾಷೆಯೇ ಅರ್ಥ ಆಗೋದಿಲ್ಲ. ಭಾಷಾ ಅರ್ಥ ಆದರೆ ವಿಷಯ ತಿಳಿಯಂಗಿಲ್ಲ, ವಿಷಯ ತಿಳಿದ್ರೆ ಭಾಷಾ ಅರ್ಥ ಆಗಂಗಿಲ್ಲ. ಎರಡೂ ಹೆಂಗದಂದ್ರೆ ಭಾರಿ ಚಂದದ್ರಿ. ಗಂಡಗಾಗಿ ಬಂದ್ರೆ ಹೆಂಡತಿಗಾಗಿ ಬರ್ತಿರಂಗಿಲ್ಲ, ಹೆಂಡತಿಗಾಗಿ ಬಂದ್ರೆ ಗಂಡಗಾಗಿ ಬರ್ತಿರಂಗಿಲ್ಲ ಅಂತ ಹೇಳ್ತಿರ್ತಾರೆ ನೋಡ್ರಿ. ಮೂರನೇದವರು ನೋಡ್ಕೋತ ಕೂತವ್ರು ಅವ್ರು ಅಷ್ಟೇ. ಹಂಗೆ ಈ ಪುರಾಣಗಳಲ್ಲಿ ಭಾಷಾ ವ್ಯತ್ಯಾಸ ಇದರಿಂದ ತಿಳಿಯೋದಿಲ್ಲ. ಭಾಷಾ ವ್ಯತ್ಯಾಸ ಅಷ್ಟೇ ಅಲ್ಲ, ಪಾಂಚಾಲಿ, ಗೌಡಿ ರೀತಿಗಳವ, ಇವೆಲ್ಲ ವೈದರ್ಭಿ ಎನ್ನುವ ರೀತಿಗಳವ. ಈ ರೀತಿಗಳು ಇದು ಅರ್ಥ ಆಗದೆ ಹೋದರೆ ಪುರಾಣಗಳೇ ಅರ್ಥ ಆಗೋದಿಲ್ಲ. ಈ ಎಲ್ಲ ವಾಕ್ಯಗಳನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ಯಾಕೆ ಮುನ್ಸೂಚನೆ ಕೊಡ್ತಿದ್ದೀನಿ ಅಂದರೆ, ಒಂದು ಪುರಾಣ ಓದೋ ಕಾಲಕ್ಕೆ ಎಷ್ಟು ಜವಾಬ್ದಾರಿ ಇರ್ತದೆ ಅಂತ ತಿಳ್ಕೊಂಡು ಹೇಳಿ. ಈಗೇನು ಒಂದು ನಮ್ಮ ಸೌಭಾಗ್ಯ ಏನು ಅಂದರೆ, ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯ ಅನ್ನೋ ಗ್ರಂಥವನ್ನು ಬರೆದು ಕೇವಲ ಭಾಗವತ ಅಲ್ಲ 18 ಪುರಾಣಗಳನ್ನು ಹೆಂಗೆ ಅರ್ಥೈಸಿಕೊಳ್ಬೇಕು ಅನ್ನೋದನ್ನು ಮಾಡಿಟ್ಟದ್ರಿಂದ ನಮಗೆ ಏನೂ ಸಮಸ್ಯೆ ಇಲ್ಲದೆ ಪುರಾಣಗಳನ್ನು ಓದಲಿಕ್ಕೆ ಬರ್ತದೆ. ಇಷ್ಟಾದರೂ ಇವತ್ತಿಗೂ ಭಾಗವತ್ ಬಿಟ್ಟರೆ ಉಳಿದ ಪುರಾಣಗಳನ್ನು ಯಾರು ಹೇಳಿಕ್ಕೆ ಹೋಗಂಗಿಲ್ಲ. ಪುರಾಣ ಸ್ಥಾನ ಪಾಂಥಾನಾಂ ಅಭಾಷಾ ತ್ರಯವೇದಿನಾಂ ಭವತಾ ಸುಸಖಾ ಚಕ್ರೆ ಶ್ರೀಭಾಗವತ ನಿರ್ಣಯ ಅಂತ ನಾರಾಯಣ ಪಂಡಿತಾಚಾರ್ಯ ವಾಕ್ಯ. ಪುರಾಣ ಸ್ಥಾನ 18 ಪುರಾಣಗಳೆಂಬ ಮಾರ್ಗದಲ್ಲಿ ಹೋಗುವ ದಾರಿ ಹೋಕರಿಗೆ ಪುರಾಣ ಸ್ಥಾನ ಪಾಂತಾನ ಅಭಾಷಾ ತ್ರಯವೇದಿನ ಭಾಷಾ ತ್ರೈವಿಧ್ಯ ಗೊತ್ತಿಲ್ಲದೆ ಇದ್ರೆ ಹೋಗೋದು ಹೆಂಗ?
ಅದಕ್ಕೆ ಭವತ ಸುಸಖಾ ಚಕ್ರೆ, ನೀವು ಒಬ್ಬ ಒಳ್ಳೆ ಮಿತ್ರರನ್ನು ಕೊಟ್ಟಿದ್ದೀರಿ. ಯಾರವರು ಅಂದರೆ ಶ್ರೀ ಭಾಗವತ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ ಅನ್ನುವ ಗ್ರಂಥವನ್ನು ಕೊಟ್ಟಿದ್ದೀರಿ ಅಂತ. ಅದನ್ನಿಟ್ಟುಕೊಂಡು ಎಲ್ಲ ಗ್ರಂಥಗಳನ್ನು ಓದಲಿಕ್ಕೆ ಅವಕಾಶ ಉಂಟು. ಅದಕ್ಕೆ ಪ್ರತಿಲೋಮತ ಹೊತ್ತ ಗ್ರಂಥೇಶು ತಸ್ಮಾಧಿ ಮಯ ನಿರ್ಣಯ ಅಯಂ ಕೃತಃ, ಆದ್ದರಿಂದ ನಾನು ಈ ನಿರ್ಣಯವನ್ನು ಮಾಡಬೇಕಾಗಿದೆ. ಅಂದರೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಮಾಡಿದ ಉದ್ದೇಶ ಏನು ಅಂದರೆ, ಅಸುರ ವ್ಯಾಮೋಹನಕ್ಕಾಗಿ ಪುರಾಣಗಳಲ್ಲೇನು ವಾಕ್ಯಗಳನ್ನು ಹೇಳಿದ್ದಾರೋ ಅವುಗಳನ್ನೆಲ್ಲ ಶುದ್ಧಪಡಿಸಿ ಸಜ್ಜನ ವರ್ಗಕ್ಕೆ, ಸಾತ್ವಿಕ ವರ್ಗಕ್ಕೆ ಪುರಾಣಗಳ ಮಹಾಭಾರತದ ಯಥಾರ್ಥ ಜ್ಞಾನವಾಗಲಿ ಎನ್ನುವ ಉದ್ದೇಶವೇ ಇದೇ. ಸರಿ. ಏವಂಚ ವಕ್ಷಮಾಣೇಷು ನೈವಾಶಂಕ್ಯ ವಿರುದ್ಧತಃ ಸರ್ವಕಲ್ಪ ಸಮಶ್ಚಾಯಂ ಪಾರಂಪರ್ಯ ಕ್ರಮಸ್ಸದಾ. ಏವಂಚ, ಆದ್ದರಿಂದ ವಕ್ಷಮಾಣೇಷು, ಮುಂದೆ ಈಗ ರಾಮಾಯಣದ ನಿರ್ಣಯ ಹೇಳಿದ್ದೇವೆ, ಇನ್ನು ಮುಂದೆ ಮಹಾಭಾರತದ ನಿರ್ಣಯವನ್ನು ಹೇಳಬೇಕಾಗಿದೆ. ನಾವು ಇಷ್ಟೊತ್ತೊಂದು ಸಣ್ಣ ನದಿಯಲ್ಲಿ ಈಸ್ತಾ ಇದ್ದೀವಿ. ಈ 4ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೆ ರಾಮಾಯಣವೆಂಬುವಂತಹ ಪುಟ್ಟ ಅಧ್ಯಾಯದಲ್ಲಿ ಪುಟ್ಟ ಕಥೆಗಳಲ್ಲಿ ಈಸ್ತಾ ಇದ್ವಿ, ನದಿಗಳಲ್ಲಿ ಈಸ್ತಾ ಇದ್ವಿ. ಇನ್ನು 10ನೇ ಅಧ್ಯಾಯ ಮಹಾಭಾರತ ರಚನೆ ಮಾಡಿದ ವ್ಯಾಸರ ಸ್ವರೂಪವನ್ನು ಹೇಳಿಬಿಟ್ಟು 11ರಿಂದ 32ರವರೆಗೆ ವಿಶಾಲವಾದ ಸಾಗರ, ಮಹಾಭಾರತ ಸಾಗರ, ಅದರಲ್ಲಿ ಈಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಅಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ನೈವಾಶಂಕ್ಯ ವಿರುದ್ಧತ, ಮುಂದೆ ಹೇಳುವ ಯಾವ ಪ್ರಮೇಯಗಳಲ್ಲೂ ವಿರೋಧ ಶಂಕ ಮಾಡಬೇಡ್ರಿ. ಅಲ್ಲ, ಅಲ್ಲಿ ಹೆಂಗೆ ಹೇಳ್ಯಾರ, ಇಲ್ಲಿ ಹಿಂಗೆ ಹೇಳ್ಯಾರ, ನೀವು ಹಿಂಗೆ ಹೇಳ್ತೀರಿ ಅಂತ ಮಾಡಲಿಕ್ಕೆ ಹೋಗ್ಬೇಡ್ರಿ. ಕಾರಣ ಏನು? ಸರ್ವಕಲ್ಪ ಸಮಶ್ಚಾಯಂ, ನಾನೇ ಮಹಾಭಾರತ ತಾತ್ಪರ್ಯದಲ್ಲಿ ಕಥೆಗಳನ್ನು ಕೊಡ್ತಾ ಇದ್ದೀನಿ. ಇದು ಬ್ರಹ್ಮದೇವರ ಎಲ್ಲ ಕಲ್ಪಗಳಲ್ಲೂ ಸಮಾನವಾಗಿ ನಡೆಯುವಂತಹ ಕಥೆಯನ್ನು ಕೊಡ್ತಾ ಇದ್ದೇನೆ. ಬ್ರಹ್ಮದೇವರ ಒಂದು ಹಗಲಿನಲ್ಲಿ ಭಗವಂತ 10 ಅವತಾರಗಳನ್ನು ಎತ್ತುತ್ತಾನೆ. ರಾಮಾಯಣ ಆಗ್ತದೆ, ಮಹಾಭಾರತ ಆಗ್ತದೆ, ಬೇರೆ ಬೇರೆ ಕಲ್ಪಗಳಲ್ಲೂ ಆಗುವಂತಹ ಕಥೆಗಳಿವೆಲ್ಲ. ಎಲ್ಲಾನು ಸೇರಿಸಿ ಸಮ ಮಾಡಿ ಏಕರೂಪವಾದ ಕಥೆಯನ್ನು ಕೊಡಬೇಕಾದ್ರೆ ಅದಕ್ಕೆ ಆಚಾರ್ಯರ ಪರಿಶ್ರಮ, ನಮ್ಮ ಭಾಷೆಯಲ್ಲಿ ಹೇಳುವುದಾದರೆ ಪರಿಶ್ರಮ ಎಂಥದ್ದು ಅಂತ ಗೊತ್ತಾಗ್ತದೆ. ಸರ್ವಕಲ್ಪ ಸಮಶ್ಚಾಯಂ ಪಾರಂಪರ್ಯ ಕ್ರಮ ಸದಾ. ಈ ಮೊದಲನೇ, 2ನೇ, 3ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಸೃಷ್ಟಿಯ ಕ್ರಮ ಹೇಳಿದ್ದಾರೆ. ಸೃಷ್ಟಿ ಪರಂಪರೆ, ಭಗವಂತ ಈ ಜಗತ್ತಿನ ಸೃಷ್ಟಿಯನ್ನು ಹೇಗೆ ಮಾಡಿದ ಅಂತ ಒಂದು ಪರಂಪರೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಕ್ರಮವೂ ಕೂಡ ಸರ್ವಕಲ್ಪಗಳಲ್ಲೂ ಹೀಗೆ ಇರ್ತದೆ, ವ್ಯತ್ಯಾಸ ಆಗುವುದಿಲ್ಲ. ಸರಿ. ಇನ್ನು ವ್ಯತ್ಯಾಸ ಅಂತ ಅಲ್ಲಿಗತ್ತಿರಲ್ಲ, ಅದು ಹೆಂಗೆ ಅಂತ ಒಂಚೂರು ತಿಳಿಸಿ ನೋಡಂತ, ವ್ಯತ್ಯಾಸ ಹೆಂಗಾಗ್ತದೆ ಅಂತ ತಿಳ್ಕೊಂಡು. ಅದಕ್ಕೆ ಇದರ ಬಗ್ಗೆ ಸಾಕಷ್ಟು ವಿವರಗಳನ್ನು ಹೇಳ್ತಾರೆ. ಅದಕ್ಕೆ ಮೊದಲನೇದ್ದು ಅಲ್ಲಿ ಕೊನೆಗೆ ಪುರಾಣಗಳಲ್ಲಿ 7 ತರಹದ ವ್ಯತ್ಯಾಸಗಳನ್ನು ಮಾಡ್ತಾರೆ ಅಂತ ತಿಳಿಸೋರಿದ್ದಾರೆ. ಮುಂದೆ 139ನೇ ಶ್ಲೋಕದಲ್ಲಿ, ಸ್ವಲ್ಪ ಅದನ್ನು ಮೊದಲಿಗೆ ತಗೊಳ್ತೀನಿ. 139ನೇ ಶ್ಲೋಕದಲ್ಲಿ ಹೇಳುವಾಗ ವ್ಯತ್ಯಾಸ ಪ್ರಾತಿಲೋಮ್ಯಂ ಗೋಮೂತ್ರಿ ಪ್ರಘಸಃ ಉಕ್ಷಣಃ ಸುಧರಃ ಸುಧುರಃ ಸಾಧು ಸಪ್ತಭೇದ ಪ್ರಕೀರ್ತಿತಾಃ. ಪುರಾಣಗಳಲ್ಲಿ ಈ 7 ತರಹದ ಭೇದಗಳನ್ನು ಹೇಳಿದ್ದಾರೆ. ಅಂದ್ರೆ ಇವೆಲ್ಲ ಪುರಾಣಗಳಲ್ಲಿ ಜೋಡಿಸಿಬಿಟ್ಟಿರ್ತಾರೆ, ಗೊತ್ತಾಗುವುದಿಲ್ಲ. ಮೊದಲನೇದ್ದೇನು? ವ್ಯತ್ಯಾಸ ಅಂತ ಕರೀತಾರೆ. ಎಷ್ಟು ವ್ಯತ್ಯಾಸ ಮಾಡಿರ್ತಾರೆ? 139ನೇ ಶ್ಲೋಕದ ಹೇಳ್ಕೊಂಡು ಹೊಂಟೀನಿ. ಮೊದಲು ಏನು ಹೇಳ್ಯಾರ? ವ್ಯತ್ಯಾಸ ಏನಿರ್ತದೆ ಅಂದ್ರೆ ಕಾಲ ವ್ಯತ್ಯಾಸ, ಪುರುಷ ವ್ಯತ್ಯಾಸ, ದೇಶ ವ್ಯತ್ಯಾಸ, ಅಕ್ಷರ ವ್ಯತ್ಯಾಸ, 4 ರೀತಿಯಿಂದ ವ್ಯತ್ಯಾಸ ಮಾಡಿ ಹೇಳ್ತಾರೆ. ಒಂದೊಂದಕ್ಕೂ ಒಂದೊಂದು ದೃಷ್ಟಾಂತವೇ ಹೇಳ್ತಾ ಹೋಗ್ತೀನಿ ಮುಂದೆ. ಆಮೇಲೆ ಪ್ರಾತಿಲೋಮ್ಯ ಅಂತ 2. ಅದರ ಅರ್ಥ ಏನು ಅಂದರೆ, ಕಥೆ ಇದ್ದದ್ದು ಒಂದು ರೀತಿ ಇರ್ತದೆ, ಹೇಳೋದು ಇನ್ನೊಂದು ರೀತಿಯಿಂದ ಹೇಳಿ ಶುರು ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಪ್ರಾತಿಲೋಮ್ಯ ಅಂತ ಕರೀತಾರೆ. ರಾಮ ಕೈಕೇಯಿಯ ಮಾತನ್ನು ಕೇಳಿಕೊಂಡು ಅದು ದಶರಥನ ಆಜ್ಞೆ ತಿಳಿದುಕೊಂಡು ಕಾಡಿಗೆ ಹೋದ ಅಂತ ಇರ್ತದೆ. ಕೆಲವು ಕಡೆ ಕಥೆ ಏನು ಹೇಳ್ಬಿಡೋದು, ಕೈಕೇಯಿ ಏನು ಹೇಳೇ ಇಲ್ಲ, ಎಲ್ಲ ದಶರಥಂದೇ ಇತ್ತು, ಪಾಪ ಕೈಕೇಯಿ ಮೇಲೆ ಹಾಕಿಬಿಟ್ಟಾರೆ, ಅದಕ್ಕೆ ದಶರಥನ ಮಾತು ಕೇಳ್ಕೊಂಡೇ ಹೋಗ್ಬಿಟ್ಟ ಅಂತ ಕಥೆ ಹೇಳ್ಬಿಡೋದು. ಇದು ವ್ಯತ್ಯಾಸನ ಕಥೆ ಹೇಳೋದು. ಕಥೆ ಇರುವುದು ಒಂದು, ಹೇಳುವುದು ಒಂದು. ಇದಕ್ಕೆ ಪ್ರಾತಿಲೋಮ್ಯ ಅಂತ ಕರೀತಾರೆ. ಗೋಮೂತ್ರಿ ಅಂತ ಒಂದು ಸ್ಟೈಲ್ ಅದಂತೆ, ಇದೊಂದು ಭೇದ, ಪುರಾಣ ಭೇದ ಶೈಲಿ ಅಂತ ತಿಳ್ಕೊಂಡ್ರೆ ಅರ್ಥ ಆಗ್ತದೆ. ಏನು ಗೋಮೂತ್ರಿ ಅಂದ್ರೆ ಏನು ಅಂದ್ರೆ, ಕಥೆ ಹಿಂಗೆ ಹೊಂಟಿರ್ತದೆ, ಸುರಕ್ಷಿತ ಹೊಂಟಿರ್ತದೆ. ಹಿಂಗೆ ಹೊತ್ತೊತ್ತಿನೊಳಗೆ ಇದ್ದಕ್ಕಿದ್ದಂಗೆ ಡೈವರ್ಷನ್ ಬಂದ್ಬಿಡ್ತದೆ, ಕಥೆ ಬೇರೆ ಕಡೆ ಹೋಗ್ಬಿಡ್ತದೆ. ಅಲ್ಲಿ ಹೋಗಿ ಮತ್ತೆ ಅಲ್ಲೇ ಬಂದು ಹತ್ಕೋತದೆ. ಇದಕ್ಕೇನು ಕರೀತಾರೆ ಅಂದ್ರೆ ಗೋಮೂತ್ರಿ ಅಂತ ಕರೀತಾರೆ. ಅದಕ್ಕೆ ಅದು ದೃಷ್ಟಾಂತ ಎಲ್ಲ ಹೇಳ್ತೇನೆ, ಎಲ್ಲಿ ಬರ್ತಾವಂತ ತಿಳ್ಕೊಂಡು ಹೇಳಿ. ಮಹಾಭಾರತ ವನಪರ್ವ ನೋಡ್ಬೇಕ್ರಿ, ಇದಕ್ಕೆ ಫಸ್ಟ್ ಕ್ಲಾಸ್ ದೃಷ್ಟಾಂತ. ಮಹಾಭಾರತದ ವನಪರ್ವ ಅನ್ನೋದು ಗೋಮೂತ್ರಿಗೆ ಜ್ವಲಂತ ದೃಷ್ಟಾಂತ ಇದು. ಯಾಕಂದ್ರೆ ಪಾಂಡವರು ಕಾಡಿನಾಗ ಇದ್ದಾರೆ, ಇಷ್ಟೇ ಹೇಳ್ಬೇಕಾಗಿದೆ ನಿಮ್ಗೆ. 12 ವರ್ಷ ಕಾಡಿನಾಗ ಇದ್ದಾರೆ, 1 ವರ್ಷ ವನವಾಸಕ್ಕೆ ಹೋದ್ರು. 12 ವರ್ಷ ಕಾಡಿನಾಗ ಇದ್ದಾರೆ ಪಾಂಡವರು ಅಂತ ಹೇಳೋದನ್ನು ಬಿಟ್ಟು
ವೇದವ್ಯಾಸ ದೇವರು ಅದು ಹೈಲೈಟೇ ಆಗಲಿಲ್ರಿ. ಎಷ್ಟು ಕಥೆ ಬರ್ತಾವಂದ್ರೆ ನಳದಮಯಂತ್ರಿ ಚರಿತ್ರೆ ಬರ್ತದೆ. ಎದ್ರೊಳಗಿದು ವನಪರ್ವದೊಳಗೆ, ರಾಮಾಯಣ ಬರ್ತದೆ ವನಪರ್ವದೊಳಗೆ, ಆಮೇಲೆ ಯಕ್ಷ ಪ್ರಶ್ನೆ ಬರ್ತದೆ, ಇನ್ನೊಂದೇನೋ ಬರ್ತದೆ, ಪೌರುಷವಾದ ಬರ್ತದೆ, ಆಮೇಲೆ ಇಂದ್ರಕೀಲ ಪರ್ವತಕ್ಕೆ ಹೋಗಿದ್ದಾವ ಕಿರಾತಾರ್ಜುನೀಯ ಅದು ಬರ್ತದೆ, ಅರ್ಜುನ ಅರ್ಧದೇವ್ರ ಜೊತೆ ಯುದ್ಧ ಮಾಡಿದ್ದ ಅಂತ ಬರ್ತದೆ. ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಹೋಗ್ಕೋತ ಹೋಗೋದು ಕಥೆಗಳೆಲ್ಲ. ಭಾರಿ ದೊಡ್ಡದು ವನಪರ್ವ, ಭಾರಿ ದೊಡ್ಡದು. ಯಾಕೆ ಹೇಳಿದೆ ಅಂದ್ರೆ ಇದಕ್ಕೆ ಗೋಮೂತ್ರ ಹಿಂಗೆ ಕರೀತಾರೆ. ಹಿಂಗೆ ಹೊರಟಿರ್ತ ಸೀದಾ ಕಥೆ ಟೈ ಅಂತ ತಿರುಗಿ ಬಿಡ್ತದೆ. ಹಿಂಗೆ ತಿರುಗಿ ಮತ್ತೆ ಅಲ್ಲೇ ಬಂದು ಹತ್ತರಿ. ಮತ್ತೆ ಕೆಲವೊಂದು ನಮ್ಮ ಪುರಾಣದಾಗ ಹಿಂಗಾಗಿರ್ತಾವ್ರಿ. ಏನಾಗಿರ್ತಾವ ಅಂದ್ರೆ ಹಿಂಗೆ ಹೊಂಟಿರ್ತೀವ, ಏನೋ ನೆನಪಾಗಿರ್ತಂತ ಆ ಕಡೆ ಹೋಗ್ಬಿಟ್ಟಿರ್ತೀವಿ. ಕೆಲವೊಂದು ಹೊಳ್ಳಿ ಬರಂಗಿ ಇಲ್ಲ ಕೆಲವು ಆಚಾರ. ಎದುರಿಗೆ ಕೂತವ್ರು ನೋಡ್ತಿರ್ತಾರೆ, ನಾ ಎಲ್ಲಿಗೆ ನಿಲ್ಸೀನಿ ಹೇಳು ಅಂತ ತಿಳ್ಕೊಂಡು ಅವ್ನು ನೆನಪಿದ್ರೆ ಇವ್ನು ಹೇಳ್ತಾನೆ, ಇಲ್ಲ ಇವ್ನು ಎಲ್ಲಿ ಹೊರಬಿಡ್ತಾರೆ ಮುಗಿದು. ಅದಕ್ಕೆ ಕೆಲವು ಪುರಾಣದಾಗ ರಾಮಾಯಣ ಶುರುವಾಗಿ ಮಹಾಭಾರತಕ್ಕೆ ಮಂಗಳಾಗಿರ್ತದೆ. ಅದಕ್ಕೆ ಅರ್ಥ ಏನು ಅಂದ್ರೆ ಹೇಳೋ ನೆನಪಿಲ್ಲ ಅಂತ ಅರ್ಥ, ಬೇರೆ ಇಲ್ಲ. ರಾಮಾಯಣ ಶುರುವಾಗಿ ಮಹಾಭಾರತಕ್ಕೆ ಮಂಗಳಾರಿ ಅಂತದಕ್ಕೆ ಗೋಮೂತ್ರಿ ಅಂತ ಅರ್ಥ ಅಷ್ಟೇ. ಪ್ರಹಸಹ ಅಂತ ಮತ್ತೊಂದು ಶೈಲಿ. ಪ್ರಹಸ ಅಂದ್ರೆ ಏನು ಅಂದ್ರೆ ಪೂರ್ಣ ಶಾಸ್ತ್ರ ವಿರುದ್ಧವಾದದ್ದನ್ನೇ ತತ್ವ ಅಂತ ಅನ್ನೋಂಗೆ ಹೇಳ್ಬಿಡ್ತಾರೆ ಪುರಾಣದಾಗ. ಪೂರ್ಣ ವಿರುದ್ಧ, ನಾನೇ ದೇವರು, ಶಾಸ್ತ್ರ ವಿರುದ್ಧ ಇದು ಪುರಾಣ ಹೇಳ್ಬಿಟ್ಟಿರ್ತಾರೆ. ಜಗತ್ತು ಎಲ್ಲ ನಿಮ್ಮ ಕಣ್ಣಿಗೆ ಕಾಣಿಸ್ತಾರಲ್ಲ, ಸುಳ್ಳದೆ, ಸುಳ್ಳು ಅಂತ ಹೇಳೋದಿಲ್ಲ ಅಲ್ರಿ. ನಮಗೆ ಪ್ರತ್ಯಕ್ಷ ಅನುಭವಲಿಗತ್ತ ಜಗತ್ತು ಸತ್ಯ ಅಂತ ತಿಳ್ಕೊಂಡು ಹೇಳಿ ಅಂಥದ್ದನ್ನ ಏನು ಮಾಡ್ಬಿಡೋದು, ಸುಳ್ಳು ಅಂತ ಹೇಳ್ಬಿಡೋದು. ಹೀಗೆಲ್ಲ ತತ್ವಕ್ಕೆ ವಿರುದ್ಧವಾದದ್ದನ್ನೇ ಹೇಳಿ, ಶಾಸ್ತ್ರ ವಿರುದ್ಧವಾದನ್ನೇ ಹೇಳೋದು. ಉಕ್ಷಣ ಅಂತ ಮತ್ತೊಂದು ಐದನೇದು, ಅದೇನು ಅಂದ್ರೆ ತತ್ವ ಅತತ್ವ ಎರಡು ಕೂಡಿಸಿ ಹೇಳ್ಬಿಡೋದ್ರಿ. ಅಕ್ಕಿ ಹಳ್ಳು ಎರಡು ಕೂಡಿಸಿ ತೂಕಕ್ಕೆ ಹಾಕ್ಬಿಡೋದು, ತೂಕ ಜಾಸ್ತಿ ಆಗ್ಬಿಡ್ತದೆ. ಯಾವುದು ಅಕ್ಕಿ, ಯಾವ್ದು ಹಳ್ಳು, ಯಾವ್ದು ಭತ್ತ ಗೊತ್ತಾಗಂಗಿಲ್ಲ ಹಂಗೆ. ಆಮೇಲೆ ಕೊನೆಗೆ ಸುಧುರ ಅಂತ ಮತ್ತೊಂದು. ಸುಧುರ ಅಂದ್ರೆ ಏನು ಕ್ರಮ ಗಿಮ ಅಂತೇನಿಲ್ರಿ, ಒಟ್ಟು ಹೇಳ್ಕೊತ ಹೋಗ್ತದೆ ಅಷ್ಟೇ ಕೆಲಸ. ಒಬ್ರು ಆಚಾರ ಪುರಾಣ ಹೇಳಿಕ್ ಬಂದಿದ್ರಿ, ನಾನು ಹೋಗಿದ್ದೆ ಅಲ್ಲಿ. ಅದು ಜಗನ್ನಾಥ ದಾಸರ ಆರಾಧನೆ ಇತ್ತು. ಅವ್ರನ್ನ ಬೇರೆಯವ್ರನ್ನ ಕರ್ಸಿದ್ರು ಪಾಪ. ನಮ್ಮನ್ನ ಇಲ್ಲೇ ಲೋಕಲ್ ಅಂತ ತಿಳ್ಕೊಂಡ್ರು. ನಾವು ಲೋಕಲ್ ಬಂದಿರಿ, ಯಾವಾಗ್ಲೂ ಕಲ್ಲು ಲೋ ಇರ್ತದೆ, ಲೋಕಲ್ ಬಂದಿ ಅಂತ ಹಿಂಗ ಹೋಗಿದ್ವಿ. ಅದಕ್ಕೆ ಹೋಗಿದ್ವಿ, ನಮ್ಮನ್ನ ಲೋಕಲ್ ಕರ್ಸಿದ್ರು. ನಾವು ಹೋಗೋ ಹೊತ್ತಿಗೆ ಅಪ್ರೋಚ್ ನೋಡಿತ್ರಿ. ನಾನು ಇವತ್ತಿಗೆ ಪಾಪ ಆಚಾರ ಒಬ್ರು ಯಾರೋ ಬೇರೆ ಊರಿಂದ ಬಂದಾಗ ಕೂಡ್ಬೇಕಾಗ್ತದೆ, ಅದು ಸಭಾ ಸೌಜನ್ಯ ಅಂತ ಕುತ್ಕೊಂಡೆ ಶುರುವಾತ್ರಿ. ಅದು ಅವ್ರು ಏನು ಸಂಕಲ್ಪ ಮಾಡಿದ್ರು ಅಂದ್ರೆ ಒಟ್ಟು ಹೇಳಬೇಕು ಅಂತ ಎಷ್ಟು ಸಂಕಲ್ಪ ಮಾಡ್ಕೊಂಡಿದ್ರು. ಏನು ಹೇಳ್ತೀನಿ ಏನು ಬಿಡ್ತೀನಿ ಅಂತ ಏನೂ ಇದ್ದಿದ್ದಿಲ್ಲ. ಶುರುವಾತ್ರಿಪ್ಪ ಅದು ಸರ್ವಮೂಲದಾಗ ಎಲ್ಲೋ ಗೀತಾ ಭಾಷೆ ಎಲ್ಲೋ ಶುರುವಾಯ್ತು. ಅಲ್ಲಿಂದ ಹೋತು ತಾತ್ಪರ್ಣಿಗೆ ಬಂತು, ಯಮಕ ಭಾರತಕ್ಕೆ ಬಂತು, ಉಪನಿಷತ್ತಿಗೆ ಹೋತು, ಮತ್ತೊಂದು ಕಡೆ ಹೋತು. ನಾನು ಅವ್ರು ಕೇಳಿದೆ, ಎಷ್ಟೊತ್ತಿಗೆ ಮುಗಿಸ್ತಾರೆ ಆಚಾರ ಅಂತ. ಯಾಕಂದ್ರೆ ನಮ್ದು ಮುಂದೆ ಪುರಾಣ ಬೇಕಾಗಿರ್ತದಲ್ಲ, ಮುಗಿಸ್ಕೊಂಡು ಮುಂದೆ ಊಟ ಮುಗಿಸ್ಕೊಂಡು ಹೊಳ್ಳಿ ಮನೆ ಬರ್ಬೇಕಾಗ್ತಿರ್ತಾರೆ ನಾವು. ಇಲ್ಲ ಈಗ ಶುರುವಾಗಿ 1 ತಾಸಾಗಿದೆ, ಇನ್ನೊಂದು ತಾಸು ಒಪ್ಪತ್ತೇ ಮುಗಿಸ್ತಾರೆ ಅಂತಂದ್ರು. ನಾ ಅಂದೆ ಇನ್ನೊಂದು ತಾಸ್ದಾಗ ಒಬ್ಬರು ಮುಗಿಸಿದ್ರೆ ನಾವು ಯಾವಾಗ ಹೇಳ್ಬೇಕು, ಅವ್ರಿಗೆ ಮುಗಿಸಿದ ಮೇಲೆ ಬರ್ಲಿಕ್ಕೆ ಹೇಳ್ತೀನಿ ಅಂತ ಹೇಳಿ. ಯಾಕಂದ್ರೆ ಅವ್ರು ಸುಧುರ ಸ್ಟೈಲ್ ಹೇಳ್ತಿರೋರು. ಸುಧುರ ಅಂದ್ರೆ ಯಾವುದೇ ಕ್ರಮ ಇಲ್ಲ, ಒಟ್ಟು ಹೇಳ್ಬೇಕು ಅಷ್ಟೇ ಕೆಲಸ. ಅದಾದ್ಮೇಲೆ ಸಾಧು ಅಂತದ, ಕಲ್ಪಭೇದದಿಂದ ಕಥಾಭೇದವನ್ನ ಮಾಡಿದ್ರೆ ಅದಕ್ಕೆ ಸಾಧು ಅಂತ ಕರೀತಾರೆ. ಹಾಗಾದ್ರೆ ಶ್ರೀಮದಾಚಾರ್ಯರು 139ನೇ ಶ್ಲೋಕದಲ್ಲಿ ಏನ್ ಹೇಳಿಕೊಟ್ರು? ವ್ಯತ್ಯಾಸ ಪ್ರಾತಿರೋಮ್ಯಂಚ ಗೋಮೂತ್ರಿ ಪ್ರಘಸಸ್ತಥ ಉಕ್ಷಣ ಸುಧುರ ಸಾಧು ಸಪ್ತಭೇದ ಪ್ರಕೀರ್ತಿತಾ ಅಂತ ಪುರಾಣಗಳಲ್ಲಿ ಈ 7 ರೀತಿಯಿಂದ ಸ್ಟೈಲ್ ಇರ್ತದೆ ಅಂತ ಅರ್ಥ ಮಾಡಿಕೊಳ್ಳ್ರಿ ಅಂತ. ಅದಕ್ಕೆ ದೃಷ್ಟಾಂತಗಳನ್ನು ಆಚಾರ್ಯ ಕೊಡ್ತಾರೆ. ಪುಂ ವ್ಯತ್ಯಾಸೇನ ಚೋಕ್ತಿ ಸ್ಯಾತ್ ಪುರಾಣಾದಿಷು ಕುತ್ರಚಿತ್. ಪುರಾಣ ಭಾರತಗಳಲ್ಲಿ ಪುರುಷ ವ್ಯತ್ಯಾಸದಿಂದ ಕಥೆ ಹೇಳ್ತಾರಂತೆ. ಹೆಂಗ? ಕೃಷ್ಣ ಅಮಾಹ ಯಥಾ ಕೃಷ್ಣೋ ಧನಂಜಯ ಶರೈರ್ಹತಾನ್ ಶತಂ ದುರ್ಯೋಧನಾದಿನ್ಸ್ತೆ ದರ್ಶಯಿಷ್ಯೈತಿ ಪ್ರಭುಃ ಭೀಮಸೇನ ಹತಾಸ್ತೆ ಹಿ ಜ್ಞಾಯಂತೆ ಬಹುವಾಕ್ಯತಃ. ಪುರುಷ ವ್ಯತ್ಯಾಸದಿಂದ ಆಗಿದೆ ಕಥೆಯಲ್ಲಿ ಅಂತ ಕೇಳಿದ್ರೆ ಮಹಾಭಾರತದಲ್ಲಿ ವನಪರ್ವದಲ್ಲಿ ಬರ್ತದೆ. 12ನೇ ಅಧ್ಯಾಯದ 128ನೇ ಶ್ಲೋಕದಲ್ಲಿ ಒಂದು ಕಥೆ ನೋಡು. ದ್ರೌಪದಿ ಕೇಳಿಲಿ, ನಿನಗೆ ಯಾರ್ಯಾರು ಅಪಮಾನ ಮಾಡ್ಯಾರ ನೋಡು. ಆ ಎಲ್ಲ 100 ಮಂದಿ ದುರ್ಯೋಧನಾದಿಗಳನ್ನ ಆಡ್ತಾ ಬಂದ್ರನ್ನ ಅರ್ಜುನನ ಬಾಣದಿಂದ ಹೊಡಿಸಿ ಕೊಲಿಸ್ತೇನೆ ಪ್ರತಿಜ್ಞೆ ಮಾಡ್ತಾನೆ ಕೃಷ್ಣ. ಕೃಷ್ಣನ ಪ್ರತಿಜ್ಞೆ ಆಗಲಿಲ್ಲ, ಯಾಕಂದ್ರೆ 100 ಮಂದಿನ ಕೊಂದವರು ಭೀಮಸೇನ ದೇವರು. ಏನ್ ಮಾಡ್ಬೇಕು? ಕೃಷ್ಣ ಎಷ್ಟು ಗಟ್ಟಿ ಹೇಳ್ಯಾನ ಅಂತಂದ್ರೆ ದ್ರೌಪದಿ ಅಲ್ರಿ ಪುರಾಣ ಕೇಳಿ ಕೂತವ್ರು ನಾವು ಸತ್ಯಕ್ಕೆ ಹೌದು ಬಿಡಂಗಿಲ್ಲ. ಕೃಷ್ಣ 100 ಮಂದಿನ ಅರ್ಜುನ ಕೃಷ್ಣ ವರ್ಷಕ್ಕೆ ಬಿಡ್ತಾನ. ಹೆಂಗಂದಾರ್ರಿ? ರೋದಿಷ್ಯಂತಿ ಸ್ತ್ರೀಯ ಹೇಮಂ ಯೇಷಾಂ ಕ್ರುದ್ಧಾಸಿ ಭಾಮಿನಿ ಬೀಭತ್ಸು ಶರಸಂಚಿನ್ನಾನ್ ಶೋಣಿತೌಘ ಪರಿಪ್ಲುತಾನ್ ನಿಹತಾನ್ ವಲ್ಲಭಾನ್ ವೀಕ್ಷ ಶಯಾನಾನ್ ವಸುಧಾತಲೆ. ಎಷ್ಟು ಚಂದ ಶಬ್ದ ಹಾಕ್ಯಾರ ವೇದವ್ಯಾಸ ದೇವರು ಅಂದ್ರೆ, ಸ್ತ್ರೀಯ ರೋದಿಷ್ಯಂತಿ, ಅವರ ಹೆಂಡಂದ್ರೆಲ್ಲ ಗೊಳು ತಳ್ತಾರ. ಏವಂ ನೀ ಹೆಂಗಿ ಗಳ್ಳಿ ಕತಿ ಹಂಗ
ಯೇಷಾಂ ಕ್ರುದ್ಧಾಸಿ ಭಾಮಿನಿ, ಯಾರ ಮೇಲೆ ನೀನು ಸಿಟ್ಟು ಮಾಡ್ಕೊಂಡು ಆ ದುರ್ಯೋಧನಾದಿಗಳ ಹೆಂಡಂದ್ರು ಯುದ್ಧ ಭೂಮಿಯಲ್ಲಿ ತಮ್ಮ ಗಂಡಂದಿರ ಹೆಣದ ಮುಂದೆ ಕುಳಿತುಕೊಂಡು ಅಯ್ಯೋ ಅಯ್ಯೋ ತೊಳ್ತಾರೆ. ಯಾರು ಬಾಣ ಹೊಡಿತಾರ? ಬೀಭತ್ಸು ಶರಸಂಗಾತಾನ್. ಬೀಭತ್ಸು ಅಂದ್ರೆ ಅರ್ಜುನನ ಬಾಣಗಳಿಂದ ಶೋಣಿತೌದ ಪರಿಪ್ಲುತಾನ್, ಕೈ ಕಾಲು ಕತ್ತರಿಸಿಕೊಂಡು ರಕ್ತದ ಮಡುವಿನಲ್ಲಿ ಬಿದ್ದು ನಿಹತಾನ್, ಸತ್ತೋಗಿರುವಂಥವರನ್ನು ನೋಡಿ. ಈಗ ಮತ್ತೆ ಮಹಾಭಾರತ ತೆಗೆದು ನೋಡಿದರೆ 100 ಮಂದಿನ ಕೊಂದವರು ಯಾರು? ಭೀಮಸೇನ ದೇವರು. ಭೀಮಸೇನ ಹತಾಸ್ತೆ ಹಿ ಜ್ಞಾಜಂತೆ ಬಹುವಾಕ್ಯತಃ. ಮುಂದೆ ಭೀಷ್ಮ ಪರ್ವ, ಆಮೇಲೆ ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಗದಾ ಪರ್ವ, ಈ ಮುಂದಿನ ಎಲ್ಲಾ ಪರ್ವಗಳನ್ನು ತೆಗೆದು ನೋಡಿದಾಗ ಭೀಮಸೇನ ದೇವರೇ ಕೊಂದಾರಂತ ತಿಳಿದು ಬರ್ತದೆ. ಎಷ್ಟು ಚಂದ ಕೊಂದಾಗ ಗೊತ್ತೇನೆ ಭೀಮಸೇನ ದೇವರು. 100 ಮಂದಿ ಒಮ್ಮೆ ಕೊಲ್ಲಿಲ್ರಿ ಅವ್ರು. ಮತ್ತು ಭಾರಿ ಶಣೆಯಿಂದ ಭೀಮಸೇನ ದೇವರು ಇವತ್ತ ಒಂದು 25 ಮಂದಿನ ಕೊಂದರು, ನಾಳೆ ಇನ್ನೊಂದು 20 ಮಂದಿನ 25 ಮಂದಿನ ಕೊಂದರು. ಹಿಂಗೆ ಕ್ರಮವಾಗಿ ಒಂದು 8-10 ದಿವಸದೊಳಗೆ 20, 25, 15, 18 ಹಿಂಗೆ ಅನ್ಕೋತ ಮುಗಿಸಿದ್ರಿ. ಯಾರೋ ಮುಂದೆ ಆಚಾರ್ಯ ಭೀಮಸೇನ ದೇವ್ರಿಗೆ ಕೇಳಿದ್ರಂತೆ, ಭೀಮಸೇನ ದೇವರ ಹಿಂಗೆ ಯಾಕೆ 20, 25, 18, 12 ಹಿಂಗೆ ಕೋತ್ ಬಂದ್ರಿ, ಒಮ್ಮೆ 100 ಮಂದಿನ ಮುಗಿಸ್ಬಿಡ್ಬೇಕು ಇಲ್ಲೋ ಅಂತ ಕೇಳಿದ್ರಂತೆ. ಭೀಮಸೇನ ದೇವ್ರು ಹೇಳಿದ್ರಂತೆ, ಬ್ರಾಹ್ಮಣರಿಗೆ ಅನುಕೂಲ ಆಗ್ಲಿ ಅಂತ ಮಾಡೀನಿ ಅಂದ್ರಂತೆ. ಭೀಮಸೇನ ದೇವ್ರು ಅಂದ್ರು ಬ್ರಾಹ್ಮಣರಿಗೆ ಅನುಕೂಲ ಅಂತ. ಆಚಾರ್ಯರು ಏನು ಅನುಕೂಲ ಅಂದ್ರು, ಒಟ್ಟು ಮಂದಿ ಒಮ್ಮೆ ಹೋಗ್ಬಿಟ್ರೆ 12 ದಿವಸಕ್ಕೆ ಬ್ರಾಹ್ಮಣರು ಒಂದೇ ಊಟಕ್ಕೆ ಹೋಗ್ಬೇಕಾಗ್ತಿರ್ತದೆ. ಅದಕ್ಕೆ ಇವತ್ತು 25 ಮಂದಿ ಆದ್ರೆ ಅವ್ರು 12ನೇ ದಿವಸ 1ನೇ ತಾರೀಕು ಬಂತು ಅಂತ ಇಟ್ಕೊಳ್ಳಿ, ನಾಳೆ 25 ಮಂದಿ ಆದ್ರೆ 2ನೇ ತಾರೀಕಿಗೆ ಮತ್ತೆ 12ನೇ ದಿವಸ, ಹಿಂಗೊಂದು ಆಚಾರ ಒಂದು 8 ದಿವಸ 12 ದಿವಸ ಊಟಕ್ಕೆ ಹೋಗ್ಲಿ ಅಂತ ಮಾಡಿದೆ ಅಂತ ಹೇಳಿದ್ರಂತವ್ರು. ಹಂಗಾಗಿ ಕ್ರಮವಾಗಿ ಏನು ಮಾಡಿದ್ರು, ಗಂಭೀರದ ಗೊತ್ತಿಲ್ಲ ಪುರಾಣ ಹೆಂಗದ ಅಂತ ಹೇಳಿ ಅದಕ್ಕೆ ಕ್ರಮವಾಗಿ ಕೊಂದಿದ್ದಾರೆ. ಬಹಳ ವಾಕ್ಯಗಳನ್ನು ತೆಗೆದು ನೋಡಿದಾಗ ಭೀಮಸೇನೇ ಕೊಂದದ್ದು ಅಂತ ಗೊತ್ತದೆ. ಇದಕ್ಕೇನು ಕರಿಬೇಕು ಪುರಾಣದಲ್ಲಿ? ಪುರುಷ ವ್ಯತ್ಯಾಸ ಅಂತ ಕರಿಬೇಕು. ಕೃಷ್ಣ ಹೇಳಿದ್ದು ಅರ್ಜುನನಿಂದ ಅಂತಿದ್ರು, ಕೊಂದದ್ದು ಭೀಮನಿಂದ ಅನ್ನೋದು ಇದು ಸ್ಟೈಲ್ ಬೇಕು ಅಂತ ಬರೀತಾರೆ ಬುದ್ಧಿಪೂರ್ವಕವಾಗಿ. ಅಸುರಾಣ ಮೋಹಾಯ, ಏನಾಗಬೇಕು? ಅಸುರರಿಗೆ ಮೋಹ ಉಂಟಾಗಲಿ ಅನ್ನೋ ಉದ್ದೇಶದಿಂದ ಬರೀತಾರೆ. ಯಾರೋ ಕೇಳಿದ್ರು, ಅಲ್ಲ ಅಸುರರಿಗೆ ಯಾಕೆ ಮೋಹ? ಈಗ ಅಸುರಿಗೆ ಮೋಹ ಉಂಟು ಮಾಡಬೇಕು ಅಂತ ಇಲ್ಲೇ ಬರೀಬೇಕಾ? ಇದೇ ಪುಸ್ತಕ ಬರೀಬೇಕಾ? ಬೇರೆ ಪುಸ್ತಕ ಬರೀಬೇಕಪ್ಪ ಅವ್ರಿಗೊಂದು ಮಾಡಬೇಕು ಅಂದ್ರೆ ಇಲ್ರಿ. ಹಂಗೆ ಎರಡೆರಡು ಟೆಕ್ಸ್ಟ್ ಬುಕ್ ಅಂತ ಇರಂಗಿಲ್ಲ. ಫೇಲ್ ಆದ ವಿದ್ಯಾರ್ಥಿಗೊಂದು ಬೇರೆ ಟೆಕ್ಸ್ಟ್ ಬುಕ್ಕು, ಪಾಸ್ ಆದ ವಿದ್ಯಾರ್ಥಿಗೊಂದು ಬೇರೆ ಟೆಕ್ಸ್ಟ್ ಬುಕ್ ಅಂತ ಇರ್ತೇನೆ ಹೇಳೋಣಂತೆ. ಇಬ್ಬರಿಗೂ ಒಂದೇ ಟೆಕ್ಸ್ಟ್ ಬುಕ್ ಹೋದಿಲ್ಲ, ಇಬ್ಬರಿಗೂ ಕ್ವಶನ್ ಪೇಪರ್ ಒಂದೇ ಇರ್ತದೆ, ಬೇರೆ ಇರ್ತದೋ? ಫೇಲ್ ಆದ ವಿದ್ಯಾರ್ಥಿಯು ಅದೇ ಕ್ವಶನ್ ಪೇಪರ್ ತಗೊಂಡ ಫೇಲ್ ಆಗಿರ್ತಾನೆ, ಪಾಸ್ ಆದ ವಿದ್ಯಾರ್ಥಿಯರು ತಗೊಂಡು ಪಾಸ್ ಆಗಿರ್ತಾನೆ ಇಲ್ಲೋ? ಹಂಗ ದೈತ್ಯರು, ದೇವತೆಗಳು, ಯೋಗ್ಯರು, ಅಯೋಗ್ಯರು ಎಲ್ಲ ಇದೇ ಮಹಾಭಾರತ ಓದ್ಬೇಕು, ಅವ್ರು ತಪ್ಪು ತಿಳ್ಕೋಬೇಕು, ಇದೇ ಮಹಾಭಾರತ ಓದ್ಬೇಕು, ಇವ್ರು ಸರಿ ತಿಳ್ಕೋಬೇಕು. ಹಿಂಗೆ ವ್ಯವಸ್ಥೆ ಆದ್ರೆ ಅದಕ್ಕೆ ಬೇರೆ ಬೇರೆ ಬರ್ಲಿಕ್ಕೆ ಬರೋದಿಲ್ಲ. ಮತ್ತು ಇದು ದೈತ್ಯರ ಸಲ ಒಂದು ಮಹಾಭಾರತ, ಇದು ದೇವತೆಗಳ ಸಲ ಮಹಾಭಾರತ ಅಂತ ಹಿಂಗೆ ಬರೆಯೋದಿಲ್ರಿ. ಗೊತ್ತಾತ? ಅದಕ್ಕೆ ವಿಸ್ತಾರೇ ಭೀಮನಿಹತ ಸಂಕ್ಷೇಪೇ ಅರ್ಜುನ ಪಾತಿತಾ ಉಚ್ಚಂತೆ ರಹಶ್ಚಾನ್ಯೇ ಪುಂ ವ್ಯತ್ಯಾಸಮಾಶ್ರಯಾತ್. ಇದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಶ್ರೀಮದಾಚಾರ್ಯ ಮತ್ತೊಂದು ಕ್ರಮ ಹೇಳ್ತಾರೆ. ಅಂದ್ರೆ ಮೊದಲು ನಿರೂಪಣೆ ಮಾಡಿದರು. ವನಪರ್ವದಲ್ಲಿ ಅರ್ಜುನನ ಕೈಯಿಂದ 100 ಜನ ಸಾಯ್ತಾರೆ ಅಂತ ಶ್ರೀಕೃಷ್ಣ ದ್ರೌಪದಿ ದೇವಿ ಹೇಳಿದ್ದು ಉಂಟು. ಬಹಳ ವಾಕ್ಯಗಳನ್ನು ನೋಡಿದಾಗ ಭೀಮಸೇನ ದೇವರೇ ಕೊಂದದ್ದು ನಮಗೆ ತಿಳಿದು ಬರ್ತದೆ. ಏನ್ ಮಾಡ್ಬೇಕು? ಮತ್ತಿನ್ನು ಕೇಳುವ ಕಡೆಗೆ ಏನಿದೆ ಗೊತ್ತಾ? ವಿಸ್ತಾರವಾಗಿ ಹೇಳ್ತಾ ಹೊರಟ್ರೆ ಪುರಾಣವನ್ನ, ಆಗ ಭೀಮಸೇನ ದೇವರು ಕೊಂದದ್ದು ಅಂತ ಹೇಳ್ತಾರೆ. ವಿಸ್ತಾರವಾಗಿ ಹೇಳಿದಾಗ, ಸಂಕ್ಷೇಪವಾಗಿ ಹೇಳುವಾಗ ಅರ್ಜುನ ಕೊಂದದ್ದು ಅಂತ ಕೆಲವು ಕಡೆ ಇದೆ. ಈ ವಿಸ್ತಾರ ಮತ್ತು ಸಂಕ್ಷೇಪ ನೋಡ್ರಿ, ಆಗಲೇ ಹೇಳಿದ್ದು ಪುರುಷ ವ್ಯತ್ಯಾಸದ ಜೊತೆಗೆ ಈಗ ಮತ್ತೊಂದು ವ್ಯತ್ಯಾಸ ಏನು ಬರ್ತದೆ ಅಂದ್ರೆ ಸಂಕ್ಷೇಪ ಹಾಗೂ ವಿಸ್ತಾರಗಳು ಅಂತ ಬರ್ತದೆ. ಯಾವುದನ್ನು ತಗೋಬೇಕು ಅಂದ್ರೆ ಸಂಕ್ಷೇಪ ಹಾಗೂ ವಿಸ್ತಾರಗಳಲ್ಲಿ ನಿರೂಪಿತವಾದ ವಿಷಯಗಳಲ್ಲಿ ಪರಸ್ಪರ ವಿರೋಧ ಬಂದ್ರೆ ವಿಸ್ತಾರವಾಗಿ ನಿರೂಪಿತವಾದ ವಿಷಯವನ್ನೇ ತಗೊಳ್ಬೇಕು, ಸಂಕ್ಷೇಪದಲ್ಲ. ಅಂದ್ರೆ ಪುರಾಣ ಮತ್ತೊಂದು ಕ್ರಮ ಉಪಯೋಗಿಸ್ಕೊಳ್ತು. ಪುರುಷ ವ್ಯತ್ಯಾಸದ ಜೊತೆಗೆ ಸಂಕ್ಷೇಪ ಹಾಗೂ ವಿಸ್ತಾರವೆಂಬ ಕ್ರಮವನ್ನು ಉಪಯೋಗಿಸಿಕೊಳ್ಳುತ್ತದೆ. ನೋಡ್ರಿ, ಪುರಾಣ ಓದೋ ಕಾಲಕ್ಕೆ ಇವೆಲ್ಲ ತಲೆಯಾಗಿರ್ಲಿಲ್ಲ ಅಂದ್ರೆ ಏನೂ ಪುರಾಣ ಅರ್ಥ ಆಗಿಲ್ಲ. ಇನ್ನು ಮುಂದೆ ವಿಸ್ತಾರೇ ಕೃಷ್ಣ ನಿಹಿತಾ ಬಲಭದ್ರಹತ ಇತಿ ಉಚ್ಚಂತೆ ಚ ಕ್ವಚಿತ್ ಕಾಲ ವ್ಯತ್ಯಾಸೋಪಿ ಕ್ವಚಿತ್ ಭವೇತ್. ಇದರಂತೆ ಇನ್ನೊಂದು ದೃಷ್ಟಾಂತ ಹೇಳ್ರಿ, ಭೀಮಸೇನ ಅರ್ಜುನ ದೃಷ್ಟಾಂತ ಇದ್ದಂತೆ ಮತ್ತೊಂದು ಹೇಳ್ರಿ ಅಂದ್ರೆ ಕೃಷ್ಣ ಬಲಭದ್ರ. ಕೆಲವು ಕಡೆ ಪುರಾಣದಾಗ ಅದು ವಿಸ್ತಾರವಾಗಿ ಹೇಳೋ ಕಾಲಕ್ಕೆ ಕೃಷ್ಣ ಈ ದೈತ್ಯನನ್ನ ಕೊಂದ ಅಂತ ಹೇಳ್ತಾ ಹೋಗ್ತಾರೆ. ಸಂಕ್ಷೇಪದಲ್ಲಿ ಹೇಳುವಾಗ ಬಲರಾಮ ದೇವ್ರು ಕೊಂದ್ಬಿಟ್ರೆ ಎಲ್ಲಾರು ಅಂತ ಹೇಳ್ಬಿಟ್ಟಿರ್ತಾರೆ. ಅಲ್ಲಿ ಬಲರಾಮ ದೇವ್ರು ಕೊಂದ್ರಂಗಿಲ್ಲ. ಅಲ್ಲಿ ಸಂಕ್ಷೇಪದಲ್ಲಿ ಹೇಳುವಾಗ ಬಲರಾಮನೆಂದು, ವಿಸ್ತಾರವಾಗಿ ಹೇಳುವಾಗ ಕೃಷ್ಣನೆಂದು ಹೇಳಿದ್ದರಿಂದಾಗಿ ಏನ್ ತಿಳಿಬೇಕು? ವಿಸ್ತಾರವಾಗಿ ಹೇಳಿದ್ದನ್ನೇ ತಗೊಳ್ಬೇಕಾದ್ರಿಂದ
ಕೃಷ್ಣನೇ ಕೊಂದದ್ದು ಅಂತ ಅರ್ಥ ಮಾಡಿಕೊಳ್ಳ್ರಿ. ಇನ್ನು ಕಾಲ ವ್ಯತ್ಯಾಸ, ಪುರುಷ ವ್ಯತ್ಯಾಸ ಮುಗಿತೋ ಇಲ್ಲೋ? ಕಾಲ ವ್ಯತ್ಯಾಸ. ಯಥಾ ಸುಯೋಧನಂ ಭೀಮಃ ಪ್ರಾಹ ಸತ್ಕೃಷ್ಣ ಸನ್ನಿಧೌ ಇತಿ ವಾಕ್ಯೇಷು ಬಹುಷು ಜ್ಞಾಯಂ ತೇ ನಿರ್ಣಯಾದಪಿ ಅನಿರ್ಣಯೇತು ಕೃಷ್ಣಸ್ಯ ಪುರುಮುಕ್ತಾಗತಿಸ್ತತಃ. ಈ ಒಂದೂವರೆ ಶ್ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ. ಏನಂತಾರೆ? ಕಾಲ ವ್ಯತ್ಯಾಸ ಹೆಂಗಿರ್ತದೆ ಅಂತ ಒಂದು ಕಥೆ, ಸಭಾಪರ್ವದಲ್ಲಿ ಬರುವಂಥ ಒಂದು ಘಟನೆ. ಅದೇನಾಯಿತು ಅಂದರೆ, ಸಭಾಪರ್ವದ ಕಥೆಯಲ್ಲಿ ಈ ದುರ್ಯೋಧನನ ಪತನ ಇದೆ ನೋಡ್ರಿ. ಅವ ದುರ್ಯೋಧನ ಈ ಪಾಂಡವರ ಮಹಲ್ಲನ್ನೆಲ್ಲ ನೋಡ್ಕೋತ ಬಂದಂತ. ಭೀಮಸೇನ್ ದೇವರು ವ್ಯವಸ್ಥೆ ಮಾಡಿದ್ರಂತ. ನೋಡು ಅರ್ಜುನ, ನೋಡು ದುರ್ಯೋಧನ, ನೀವೊಬ್ಬನ ಎತ್ರ ತತ್ರ ಹೋಗ್ಲಿಕ್ಕೆ ಹೋಗ್ಬೇಡ, ಯಾಕಂದ್ರೆ ಇದು ಮಹಲ್ಲು ಭಾಳ ಡೇಂಜರ್ ಅದ. ಇದು ಯಾರು ಕಟ್ಟ್ಯಾರ ಇದನ್ನ? ಮಯಾಸುರ ಕಟ್ಟಿದ್ದಾನೆ ಇದನ್ನು. ಎಲ್ಲಿ ನೀರು ಅಂತ ಅನಿಸ್ತದ ಅಲ್ಲಿ ನೀರು ಇರಂಗಿಲ್ಲ, ಎಲ್ಲಿ ಹೂವು ಅಂತ ಅನ್ಕೊಂಡಿರ್ತೀವಿ ಹೂವು ಇರಂಗಿಲ್ಲ, ಎಲ್ಲಿ ನಿನಗೆ ಗ್ವಾಡಿ ಅನ್ನಿಸ್ತದ ಅಲ್ಲಿ ಬಾಗಿಲು ಇರ್ತದೆ, ಎಲ್ಲಿ ಬಾಗಿಲು ಇರ್ತದೆ ಅಲ್ಲಿ ಗ್ವಾಡಿ ಇರ್ತದ. ಇಷ್ಟೆಲ್ಲ ವ್ಯತ್ಯಾಸದ, ನೀ ಹೋಗ್ಲಿಕ್ಕೆ ಹೋಗಬೇಡ, ನಾ ಕಳಿಸ್ತೀನಿ, ಹಂಗೆ ಹೋಗುವ. ನನಗೇನು ಗೊತ್ತಾಗ್ತಾನೆ, ನಿನ್ನ ಕೇಳ್ಕೊಂಡು ಹೋಗ್ತಾನೆ ಅಂಥೇಳಿ ದೊಡ್ಡಿಸ್ತಾನೆ ಬಡಿಯೋದು ಅಂತ ಇರ್ತದೆ ನೋಡಿ. ಬಡದ ದೊಡ್ಡಿಸ್ತಾನೆ ಬಡ್ಕೊಂಡ ಭಡ 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 ಹೋದ, ಬಾಗ್ಲಂತ ತಿಳ್ಕೊಂಡು ಒಳಗೆ ಹೋದ. ಗ್ವಾಡಿ ಇತ್ತು, ಟಣ್ಣ ತಲೆ ಹೊಡೆದು ಹೋತ್ರಿ. ಬಾಗ್ಲ ಅಂತ ತಿಳ್ಕೊಂಡನ. ಯಾಕಂದ್ರೆ ಅದು ಇಷ್ಟು ಟ್ರಾನ್ಸ್ಪರೆಂಟ್ ಗಾಡಿ ಇತ್ತು ಅಂದ್ರೆ ಆ ಕಡೆ ಕೂತವ್ರು ಈ ಕಡೆ ಕೂತವ್ರು ಕಾಣಿಸ್ತಿದ್ರಿ. ಹಂಗಾಡಿದ ಬಾಗ್ಲ ಅಂತ ಒಳಗೆ ಹೋಗ್ಬಿಡ್ತು, ಟಣ್ಣ ತಲೆ ಬಿಡಿಸ್ಕೊಂತು. ಒಂದ್ಸಲ ಸುಮ್ಮನಾದ್ರೆ ಎಲ್ಲರೂ ನಗ್ಲಿಕ್ಕೆ ಹೋಗಬಾರ್ದು. ಹಂಗೆ ಒಮ್ಮೆ ಬಿದ್ಕೊಂಡು ನಗಬಾರ್ದು, ಒಂದು 2-3 ಸಲ ಬಿದ್ದ ಮೇಲೆ ನಗಬೇಕು ಅಂತ ಇರ್ತದೆ ನೋಡಿ. ಬಿಟ್ಟು 2ನೇ ಸರ್ತಿ ಬಾಗ್ಲ ಒಳಗೆ ಹೋತು. ಅಲ್ಲೇನು ತಿಳ್ಕೊಂಡ? ನೀರದಂತ ತಿಳ್ಕೊಂಡ್ರಿ. ಪಾಪ ನೀರದಂತ ತಿಳ್ಕೊಂಡದಕ್ಕೆ ಧೋತ್ರ ಎತ್ತಿ ಮ್ಯಾಲ ಕಟ್ಟಿ, ಕೆಲವು ಕೆಲಸ ಮಾಡೋಕಲ್ಲ ಕಟ್ಟಿರ್ತಾರೆ ನೋಡ್ರಿ. ಒಂದು ಕೆಲಸ ಮಾಡ್ತಿರಂಗಿಲ್ಲ, ಧೋತ್ರ ಮಾತ್ರ ಮ್ಯಾಲೆ ಎತ್ತಿ ಕಟ್ಟಿ, ಇನ್ನೇನು ಇವತ್ತಿನ ನೋಡಿ ಇಡೀ ಕೆಲಸ ಎಲ್ಲ ಅವರ ಮಾಡಿದ್ರು ಅನ್ನೋ ನಿಂತ್ಕೊಂಡ್ರಂಗೆ ಎತ್ತಿದ್ರು ಮ್ಯಾಲೆ ಕಟ್ಟಿ. ಕಾಲಿಟ್ಟ, ನೀರೇ ಇಲ್ಲ, ನೆಲ ಇತ್ತು. ಅಯ್ಯಯ್ಯ ಅಂದ. 3ನೇ ಸಲ ಏನು ಪ್ರಸಂಗ ಬಂತು ಅಂದ್ರೆ, ಖರೆ ನೀರಿತ್ತು. ಅದು ಖರೆ ನೀರಿತ್ತು. ಇನ್ನೇನು ಅನ್ಕೊಂಡ, ಅಲ್ಲಿ ಹೆಂಗೆ ಇಲ್ಲಿ ಹೋದಂತ ತಿಳ್ಕೊಂಡು ಹೇಳಿ ಧೋತ್ರ ಮ್ಯಾಲೆ ಕಟ್ಟಲಿಲ್ಲ, ನೋಡ್ಕೊಂಡು ಹೋಗ್ಲಿಲ್ಲ, ದಡಲ್ಲ ಬಿದ್ದುಬಿಟ್ಟ ಒಳಗೆ. ನೀರಿನಾಗ ಬೀಳೋದೇ ತಡ ಕೊಟ್ಟರು, ನಕ್ಬಿಟ್ರು. ಭೀಮಸೇನ್ ನಕ್ಕ, ದ್ರೌಪದಿ ನಕ್ಕರು, ಉಳಿದವ್ರು ನಕ್ಕರು, ಎಲ್ಲ ಆಯಿತು. ಈಗ ಪ್ರಶ್ನೆ, ಅಲ್ಲಿ ಆ ಸಮಯದಲ್ಲಿ ಕೃಷ್ಣ ಅಲ್ಲಿ ಇದ್ದನೋ ಇದ್ದಿದ್ದಿಲ್ವೋ? ಇಷ್ಟೇ ನೋಡ್ರಿ, ಎಷ್ಟು ಕಾಲ ವ್ಯತ್ಯಾಸ ಅಂತ ಕರೆಯೋದಕ್ಕೆ ದೃಷ್ಟಾಂತ ಯಾವುದು? ಆ ಸಮಯದಲ್ಲಿ ಕೃಷ್ಣನು ಅಲ್ಲಿ ಇದ್ದನೋ ಇರಲಿಲ್ಲವೋ? ಏನಾಗ್ಯದ? ಕಾಲ ವ್ಯತ್ಯಾಸ ಮಾಡಿ ಹೇಳಿ ಏನಾಗ್ಬಿಟ್ಟದ ಅಂದ್ರೆ, ಕೃಷ್ಣ ಅಷ್ಟೊತ್ತಿಗಾಗಲೇ ಅವ ಹೋಗ್ಬಿಟ್ಟಿದ್ದ. ಎಲ್ಲಿ ಹೋಗಿದ್ದ? ದ್ವಾರಕಾಪಟ್ಟಣಕ್ಕೆ ಹೋಗ್ಬಿಟ್ಟಿದ್ದ. ಯಾಕಂದ್ರೆ ಸಾಲ್ವ ಅಂತ ಒಬ್ಬ ರಾಜ, ಅವ ದ್ವಾರಕೆಯ ಮೇಲೆ ದಾಳಿ ಮಾಡಿದ್ದಕ್ಕೆ ಆ ದಾಳಿಗೆ ಪ್ರತಿರೋಧ ಮಾಡಬೇಕು ಅಂತ ತಿಳಿದುಕೊಂಡು ಕೃಷ್ಣ ಹೋಗಿಬಿಟ್ಟಿದ್ದ. ಆಮೇಲೆ ಈ ಘಟನೆ ಆಯಿತು. ಆಮೇಲೆ ಈ ಪಾಂಡವರೆಲ್ಲ ನಕ್ರು ಅಂತ ಕಾಲ ವ್ಯತ್ಯಾಸ ಇದೆ. ನಿರ್ಣಯ ಏನು ಗೊತ್ತೇನು? ಕೃಷ್ಣ ಅಲ್ಲೇ ಇದ್ದ. ಕೃಷ್ಣ ಹೋದ ಮೇಲೆ ಆಗಿಲ್ಲ ಇದು ಘಟನಾ, ಕೃಷ್ಣನ ಸಮ್ಮುಖದಲ್ಲೇ ಆಗಿದೆ. ಯಥಾ ಸುಯೋಧನಂ ಭೀಮಃ ಪ್ರಾಹ ಸತ್ಕೃಷ್ಣ ಸನ್ನಿಧೌ 133 ಶ್ಲೋಕ. ಇತಿ ವಾಕ್ಯೇಷು ಬಹುಷು ಜ್ಞಾಯಂತೆ ನಿರ್ಣಯಾದಪಿ. ಕೃಷ್ಣ ಸನ್ನಿಧೌ, ಕೃಷ್ಣನ ಸನ್ನಿಧಾನದಲ್ಲೇ ಆದದ್ದೇ ಹೊರತಾಗಿ ಕೃಷ್ಣನ ಸನ್ನಿಧಾನ ಮೀರಿ ಆದದ್ದಲ್ಲ. ತಿಳಿತಾ ಏನಂತ ಹೇಳಿ? ಅದಕ್ಕೆ ಬಹುವಾಕ್ಯಗಳನ್ನು ಅನಿರ್ಣಯಿತು. ನಾವು ಹಿಂಗೆ ಬಹಳ ವಾಕ್ಯಗಳನ್ನೆಲ್ಲ ತೆಗೆದು ನೋಡಿ ನಿರ್ಣಯ ಮಾಡಿಕೊಳ್ಳದೆ ಹೋದರೆ ಪೂರ್ವಮುಕ್ತ ಗತಿಸ್ತದ. ಕೃಷ್ಣ ಹೋಗ್ಬಿಟ್ಟಿದ್ದ, ಆಮೇಲೆ ಇವ್ರದ್ದಾಯ್ತು ಅಂತ ಹಿಂಗೆ ಅನಿಸ್ಬಿಡ್ತದ. ಇದು ಕಾಲ ವ್ಯತ್ಯಾಸ. ಕೃಷ್ಣನು ಇರುವಾಗ, ಕೃಷ್ಣನು ಇಲ್ಲದಿರುವಾಗ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಇದರ ಮೇಲೆ ವ್ಯತ್ಯಾಸಾಸ್ತ್ವೇವಾದ್ಯಾಶ್ಚ ಪ್ರಾತಿಲೋಮ್ಯಾದಯಸ್ತಥಾ ದೃಶ್ಯಂತೆ ಭಾರತಾದ್ದೇಶು ಲಕ್ಷಣ ಗ್ರಂಥತಶ್ಚತೆ. ಹೀಗೆ ವ್ಯತ್ಯಾಸವೇ ಮೊದಲಾದವುಗಳೆಲ್ಲವೂ ಕೂಡ ಏನಾಗ್ತಾವೆ? ವ್ಯತ್ಯಾಸ ಇದೇ ರೀತಿಯಾಗಿ ಪ್ರಾತಿಲೋಮ್ಯ ಮೊದಲಾದವುಗಳು ದೃಶ್ಯಂತೆ ಕಾಣಿಸ್ತಾವೆ. ಎಲ್ಲಿ? ಭಾರತಾದ್ದೇಶು, ಮಹಾಭಾರತ ಮೊದಲಾದವುಗಳಲ್ಲಿ. ಲಕ್ಷಣ ಗ್ರಂಥತಶ್ಚತೆ ಜ್ಞಾಯಂತೆ. ಹೌದು, ಇದು ವ್ಯತ್ಯಾಸ ಆಗಿದೆ, ಇದು ವ್ಯತ್ಯಾಸ ಆಗಿಲ್ಲ ಅಂಬುದು ಹೆಂಗೆ ಗೊತ್ತಾಗಬೇಕು ಅಂದ್ರೆ, ಅದಕ್ಕೋಸ್ಕರ ಇರುವಂತಹ ಲಕ್ಷಣ ಗ್ರಂಥ ಅಂತವ. ಏನವ? ಲಕ್ಷಣ ಗ್ರಂಥಗಳು ಅಂತ. ಆ ಲಕ್ಷಣ ಗ್ರಂಥಗಳನ್ನು ನೋಡಿಕೊಂಡು ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ಮತ್ತೊಂದು ದೃಷ್ಟಾಂತ ಕೊಡ್ತೇನೆ ನಿಮಗೆ. ಏನು ಲಕ್ಷಣ ಗ್ರಂಥದಲ್ಲಿ ಆಗಿರುವಂತಹದ್ದು? ಈಗ ಕಾಲ ವ್ಯತ್ಯಾಸ ಮತ್ತು ಪುರುಷ ವ್ಯತ್ಯಾಸ ನೋಡಿದ್ದೀವಿ. ಅಕ್ಷರ ವ್ಯತ್ಯಾಸಕ್ಕೊಂದು ದೃಷ್ಟಾಂತ ಕೊಡೋಣಂತ ಲಕ್ಷಣ ಗ್ರಂಥದಲ್ಲಿ ಏನು ಕೊಟ್ಟಾರ ಅಂಥೇಳಿ. ಸಿಂಹ ಅಂತ ಒಂದು ಶಬ್ದ ಇದೆ, ಹೌದಾ? ಸಿಂಹ ಅಂತ ತಿಳ್ಕೊಂಡು ಇದು ಹೆಂಗೆ ಬರಿಬೇಕು ಅಂದರೆ, ಹೆಂಗೆ ಇದ್ದದ್ದು ಹೆಂಗೆ ಆಗ್ಯದ ಅಂದರೆ,
ಹಿಂಸಾ ಕರ್ಮ ರತತ್ವಾತ್ತು ಹಿಂಸಾರ ಇತಿ ಕೇಸರಿಂ ವ್ಯತ್ಯಾಸಃ ಸಿಂಹ ಇತ್ಯಾದೌ ಅಕ್ಷರಂ ವ್ಯತ್ಯಯ ಸ್ಮೃತಃ. ಅದು ಹಿಂಸೆಯನ್ನು ಉಂಟು ಮಾಡ್ತದಾದ್ರಿಂದ ಹಿಂಸಃ ಹಿಂಸಃ ಅಂತಾಗಬೇಕು. ಏನಾಗಿದೆ? ಸಿಂಹ ಸಿಂಹ ಅಂತಾಗಿದೆ. ಇದು ಅಕ್ಷರ ವ್ಯತ್ಯಾಸಕ್ಕೆ ದೃಷ್ಟಾಂತ ಲಕ್ಷಣ ಗ್ರಂಥಗಳಿಗೆ ಕೊಟ್ಟಾಗ. ಹಿಂಸಾಕರ್ಮರತ ಅದು ಯಾವಾಗಲೂ ಹಿಂಸಾಕರ್ಮದಲ್ಲೇ ಇರ್ತದಂತ. ಹನಹಿಂಸಾಗತ್ಯೋ ಹೊಂದ್ ಧಾತು ಅದು ಹಿನಸ್ತಿ ಇತಿ ಹಿಂಸಃ ಅಂತ ಆಗಬೇಕು. ಏನ್ ಮಾಡಿಬಿಟ್ರ ಅದನ್ನ ಸಿಂಹ ಅಂತ ಮಾಡಿಬಿಟ್ಟ. ಅಕ್ಷರ ವ್ಯತ್ಯಾಸಕ್ಕೆ ಇದು ದೃಷ್ಟಾಂತ. ಇನ್ನ ದೇಶ ವ್ಯತ್ಯಾಸಕ್ಕೊಂದು ದೃಷ್ಟಾಂತ ಹೇಳೋಣ ಅಥವಾ ಪುರುಷ ವ್ಯತ್ಯಾಸಕ್ಕೆ ಮತ್ತೊಂದು ದೃಷ್ಟಾಂತ ಹೇಳೋಣ ಅಂದ್ರೆ ಇಲ್ಲ, ಕಥೆ ವ್ಯತ್ಯಾಸನೆ ಮಾಡಿಬಿಟ್ಟಾರಿ ಕೆಲವು ಕಡೆ. ರಾಮ ರಾಮ ಕಂಸನನ್ನ ಕೊಂದು ಕೇಳಿಸ್ಕೊಂಡ್ರೆ ಎಷ್ಟು ಕಥಾ ವ್ಯತ್ಯಾಸ ಮಾಡೋದು ಅಂತೇಳಿ ಇದು ಭಾರಿ ದೃಷ್ಟಾಂತ ಕೊಟ್ಟಾರ ಕಥಾ ವ್ಯತ್ಯಾಸಕ್ಕ. ಕ್ವಚಿದ್ ರಾಮ ದಾಶರಥಿ ಹತ್ವಾ ಕಂಸಂ ಅಪಾಲಯತ್ ಮಧುರಾಂಪುರಂ. ಮಧುರಾ ಪಟ್ಟಣವನ್ನ ರಾಮಚಂದ್ರ ಆಳಿದ, ಕಂಸನನ್ನ ಕೊಂದು ಅಂತದೆ. ಇದಕ್ಕೇನು ತಿಳ್ಕೊಬೇಕು ನಾವಿನ್ನ? ಇದಕ್ಕೆ ಕಥಾ ವ್ಯತ್ಯಾಸ ಅಂತ ಕರೀತಾರೆ. ನೋಡ್ರಿ, ಪುರುಷ ವ್ಯತ್ಯಾಸ ಆಯಿತು, ದೇಶ ವ್ಯತ್ಯಾಸ ಆಯಿತು. ದೇಶ ವ್ಯತ್ಯಾಸ ಒಂದದ ಏನು ಅಂದ್ರೆ ಕೃಷ್ಣನು ಸರಿಯೂ ನದಿ ದಂಡೆಯ ಮೇಲೆ ರಾಸಕ್ರೀಡೆಯನ್ನಾಡಿದ್ದಾನೆ ಅಂತ ಹೇಳೋದು ವಾಕ್ಯದ. ಹಂಗ ಪುರಾಣಗಳ ಅಂದಮೇಲೆ ಇದು ದೇಶ ವ್ಯತ್ಯಾಸ, ಅದು ಪುರುಷ ವ್ಯತ್ಯಾಸ, ಅದು ಕಾಲ ವ್ಯತ್ಯಾಸ, ಇದು ಕಥಾ ವ್ಯತ್ಯಾಸ, ಅದು ಅಕ್ಷರ ವ್ಯತ್ಯಾಸ. ಗೋವಿಂದ ಇಷ್ಟೆಲ್ಲ ತಿಳ್ಕೊಂಡು ಪುರಾಣ ಹೇಳೋ ತನಕ ಅಂದ್ರೆ ಪುರಾಣ ಮರ್ತ ಹೋಗ್ಬಿಟ್ಟಿರ್ತದೆ. ಮೂಲ ಪುರಾಣ ಮರ್ತ ಹೋಗ್ಬಿಟ್ಟಿರ್ತದೆ. ಸರಿನಾ? ಇನ್ನೊಂದು ನೋಡ್ರಿ, ಇನ್ನ ಪ್ರಾತಿಲೋಮ್ಯ ಕ್ರಮ ವ್ಯತ್ಯಾಸ ಮಾಡ್ತಿರ್ತಾರೆ. ಏನ್ ಕ್ರಮ ವ್ಯತ್ಯಾಸ ಮಾಡಿದ್ರೆ ಯುಗಗಳಲ್ಲಿ ಕೃತತ್ರೇತ ದ್ವಾಪರ ಕಲಿ ಅನ್ನೋದು ಕ್ರಮ. ಕೆಲವು ಪುರಾಣದಾಗ ಏನ್ ಬರ್ಬಿಟ್ಟಿರ್ತಾರೆ ಅಂದ್ರೆ ಕಲಿ ದ್ವಾಪರ ತ್ರೇತ ಕೃತಯುಗ ಅಂತ ಬರ್ಬಿಟ್ಟಿರ್ತಾರೆ. ಹಂಗಿಲ್ಲ, ಇದು ಆರ್ಡರಿಂಗ್ ಡಿಸಾರ್ಡಿಂಗ್ ಅಂತ ಹೇಳ್ತೀವಲ್ಲ, ಆರೋಹಣ ಅವರೋಹಣ ಕ್ರಮ. ಆಕ್ಚುಲಿ ಯಾವಾಗ್ಲೂ ಹೇಳಬೇಕಾಗಿದ್ದು ಕೃತತ್ರೇತ ದ್ವಾಪರ ಕಲಿ ಅಂತೆ. ಕೆಲವು ಪುರಾಣಗಳಲ್ಲಿ ಕಲಿ ದ್ವಾಪರ ತ್ರೇತಾಕೃತ ಅಂತ ಹೇಳ್ಬಿಟ್ಟಿರ್ತಾರೆ. ಅನ್ಸೋರ್ಗೆ ಏನ್ ಅನ್ಸ್ಬೇಕು ಅಂದ್ರೆ ಕ್ರಮದಾಗ ಮೊದಲನೇದ್ದೇ ಕಲಿಯುಗ, ಆಮೇಲೆ ದ್ವಾಪರ ಯುಗ, ಆಮೇಲೆ ತ್ರೇತಾಯುಗ, ಆಮೇಲೆ ಕೃತಯುಗ ಬಂದ ಅಂತ. ಹಂಗೆ ಬಂದಿಲ್ರಿ. ಹಂಗೆ ಬಂದಿತ್ತು ಅಂದ್ರೆ ನಾವೆಲ್ಲ ಬಹಳ ಸಾತ್ವಿಕರು ಇರ್ಬೇಕಾಗ್ತಿತ್ತು. ಯಾಕಂದ್ರೆ ನಮ್ದಾದ್ಮೇಲೆ ದ್ವಾಪರ ಯುಗದವ್ರು ಬರ್ಬೇಕಾಗಿದೆ, ದ್ವಾಪರ ಆದ್ಮೇಲೆ ಕೃತಯುಗ, ಅದಾದ್ಮೇಲೆ ತ್ರೇತಾ ಆಮೇಲೆ ಕೃತಯುಗ ಬರ್ಬೇಕಾಗಿದೆ. ಉಲ್ಟಾ ಆಗಿದ್ರಿ. ಮೊದಲೆಲ್ಲ ಸಾತ್ವಿಕರು ಮುಗಿದು ದುಷ್ಟರು ಯಾರು ಬರ್ಬೇಕಾಗಿದೆ ಅಷ್ಟನ್ನು ಈಗ ಕಳಿಸ್ಬಿಟ್ಟ ಒಮ್ಮೆ. ಅವು ಕೊನಿ ಬ್ಯಾಚ್ ಅಂತ ಇರ್ತದೆ ನೋಡ್ರಿ, ಈ ಬಸ್ನಾಗ ಹಚ್ಚಿ ಕಳಿಸೋ ಕಾಲ ಸ್ಕೂಲ್ನಾಗ ಕೊನಿ ಬ್ಯಾಚ್ ಅನ್ನಂಗಿಲ್ಲ. ಹಂಗೆ ಕಲಿಯುಗದಾಗ ನಮ್ಮನ್ನೆಲ್ಲ ಕೊನಿ ಬ್ಯಾಚ್ ಹಾಕಿಬಿಟ್ಟಾನ. ಎಲ್ಲ ದುಷ್ಟರು ಇಲ್ಲೇ ಬರಲಿ ಅಂತ ತಿಳ್ಕೊಂಡು ಹೇಳಿ ಹಿಂಗಾಗ್ಯದ. ಆಮೇಲೆ ಇದೆಲ್ಲ ಕಥೆಗಳನ್ನು ಹೇಳಿಕೊಡ್ತಾರೆ. ಈಗ ನೋಡ್ರಿ, ಅದಕ್ಕೆ ಲಕ್ಷಣ ಗ್ರಂಥತಃ ಜ್ಞಾಯಂತೆ ಬಹುವಿರ ವಾಕ್ಯೈ ನಿರ್ಣಯ ಗ್ರಂಥತಸ್ತಥ. ಹಂಗ ಲಕ್ಷಣ ವಾಕ್ಯಗಳು ನಿರ್ಣಯ ಗ್ರಂಥಗಳನ್ನು ತಿಳಿಯುತ್ತದೆ. ತಸ್ಮಾತ್ ನಿರ್ಣಯ ಗ್ರಂಥಾನ ಆಶ್ರಿತ್ಯೈವ ಚ ಲಕ್ಷಣಂ ಬಹುವಾಕ್ಯಾನುಸಾರೇಣ ನಿರ್ಣಯೋಯಂ ಮಯಾ ಕೃತಃ. ಅದರಿಂದ ನಾನೇನು ಮಾಡಿದ್ದೀನಿ, ನಿರ್ಣಯ ಗ್ರಂಥಗಳನ್ನು ಆಶ್ರಯಿಸಿಕೊಂಡು ಲಕ್ಷಣಗಳನ್ನು ನೋಡಿಕೊಂಡು ಬಹಳ ವಾಕ್ಯಗಳನ್ನು ಇಟ್ಟುಕೊಂಡು ನಿರ್ಣಯವನ್ನು ನಾನು ಮಾಡಿದ್ದೇನೆ. ಸರಿ ಆಯ್ತಾ? ಅಂದ್ರೆ ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಎಷ್ಟು ತೂಕ ಬಂತು ಅಂತ ಅರ್ಥ ಮಾಡಿಕೊಳ್ಳ್ರಿ. ಏನಾಯಿತು? ಮೊದಲು ಶ್ರೀಮದಾಚಾರ್ಯ ಹೇಳ್ತಾರೆ, ಈ ನಿರ್ಣಯ ಗ್ರಂಥವನ್ನು ಬರಲಿಕ್ಕೆ ಹೊರಟದ್ದು ಸಜ್ಜನ ವರ್ಗದ ಉದ್ಧಾರ. ಇದು ಮೊದಲನೇ ಪ್ರತಿಜ್ಞೆ. ಆಚಾರ್ಯರು ಸನ್ಯಾಸ ತಗೊಳ್ಳಿಕ್ಕೆ ಹೊರಟಿದ್ರಂತೆ. ಸುಮಧ್ವ ವಿಜಯದ 4ನೇ ಸರ್ಗದ 1ನೇ ಶ್ಲೋಕದಲ್ಲಿ ಒಂದು ಮಾತಂತ, ಸನ್ಯಾಸ ತಗೊಳ್ಳುವಾಗ ಏನು ಸಂಕಲ್ಪ ಮಾಡಿಕೊಂಡಿದ್ರು ನಮ್ಮ ಆಚಾರ್ಯರು? ನಮ್ಮಲ್ಲಿ ನಾವು ಸನ್ಯಾಸ ಯಾರ ಅಕಸ್ಮಾತ್ ತಗೊಂಡ್ರೆ ನಮ್ಮಲ್ಲಿ ಯಾರ ಸಂಸಾರ ಸಾಕಾಗಿದೆ, ಆತ್ಮೋದ್ಧಾರ ಆಗಬೇಕಾಗಿದೆ, ಆಗ್ತದೋ ಬಿಡ್ತದೋ ಅದು ಬೇರೆ ವಿಷಯ. ಇಲ್ಲಿ ಸಂಸಾರ ಸಾಕಾಗ್ಯದ ಅಂತ ಸನ್ಯಾಸ ತಗೊಂಡು ಅಲ್ಲಿ ದೊಡ್ಡ ಸಂಸಾರ ಕಟ್ಕೊಂಡಿರ್ತಾರ ಅವರು. ಅದೊಂದದ್ರಿ ಮತ್ತೆ ಸ್ವಾಮಿಗಳದು ಈ ಸಣ್ಣ ಸಂಸಾರ ಮನ್ಯಾಗ ಹೆಂಡತಿ ಮಕ್ಕಳು ಅಷ್ಟೇ ಇದ್ದವ್ರಿ. ಅಲ್ಲಿ ಹೋದ್ರು ಅಂದ್ರೆ ಇಡೀ ಊರಿನವರೆಲ್ಲ ಅವರಿಗೆ ಸಂಸಾರ ಕಥೆ ಹೇಳ್ತಿರ್ತಾರೆ. ನನ್ನ ಹೆಂಡತಿ ನನ್ನ ಮಾತು ಕೇಳೋವಲ್ಲ ಹೇಳ್ರಿ ಸ್ವಾಮಿಗಳ ಮಂತ್ರಾಕ್ಷತಿ ಕೊಡ್ರಿ ಅಂತ. ಸ್ವಾಮಿಗಳು ಅಂತಾರೆ, ನನ್ನ ಹೆಂಡತಿ ನನ್ನ ಮಾತು ಕೇಳಿದ್ರೆ ನಾ ಯಾಕೆ ಸ್ವಾಮಿಗಳಾಗ್ತಿದ್ದೆ ಅಂತ ಅವ್ರು ಹೇಳ್ತಾರೆ. ಇಷ್ಟ ಅದ ಕಥೆ ಏನು? ಅದಕ್ಕೆ ಪಾಪ ಇಬ್ರು ಸ್ವಾಮಿಗಳು ಕೂತಿದ್ರಂತೆ. ಕೂತ ಹೊತ್ತಿನೊಳಗೆ ಬಂದ ಭಕ್ತ, ಸ್ವಾಮಿ ನನಗೆ ಒಂದು ಉಪಾಯ ಹೇಳ್ರಿ, ಏನು ಹೇಳಪ್ಪ, ನನ್ನ ಹೆಂಡತಿ ನನ್ನ ಮಾತು ಕೇಳೋ ಅಂತ ಒಂದು ಉಪಾಯ ಹೇಳ್ರಿ ಅಂತ ಹೇಳಿದಂತೆ. ಅದಕ್ಕೆ ಅವ್ರು ಸ್ವಾಮಿಗಳು ತಮ್ಮ ಶಿಷ್ಯ ಹೇಳಂತೆ, ಅಲ್ಲೊಂದು ಆಸನ ಹಾಕಿ ಅವ್ರು ಸ್ವಾಮಿಗಳಾಗಿ ಬರ್ತಾರೆ ಇಲ್ಲೇ ಅಂತ ಹೇಳಿರಂತ. ಯಾಕಂದ್ರೆ ಆ ಉಪಾಯ ಗೊತ್ತಿದ್ರೆ ನಾವ್ಯಾಕೆ ಸ್ವಾಮಿಗಳಾಗಿ ಕೂತಿರ್ತಿದ್ವಿ ಅಂತ ಹೇಳಿರಂತವ್ರು ಅಲ್ವಾ. ಅದಕ್ಕೆ ಸನ್ಯಾಸ ಅಂತನ್ನೋದು ಆತ್ಮೋದ್ಧಾರ, ಸಂಸಾರದಿಂದ ವಿರಕ್ತಿ, ಅಲ್ಲೋ ಹೊಸ ಸಂಸಾರ ಕಟ್ಕೊಳ್ಳೋದಲ್ಲ. ಶ್ರೀಮದಾಚಾರ್ಯ ಸನ್ಯಾಸ ಸಂಕಲ್ಪ ಏನಿತ್ತು ಅಂದ್ರೆ ಅಥೈಷ ಸಲ್ಲೋಕ ದಯಾ ಸುಧಾರ್ದ್ರಯ ಸದಾಗಮಸ್ತೇನ ನಿರಾಸ ಕಾಮಯ
ರಮಾವರಾವ ಸಭುವ ವಿಶಾರದೋ ವಿಶಾಲಯ ಚಿಂತಯದಾತ್ಮನೋ ಧಿಯ. ನಾರಾಯಣ ಪಂಡಿತಾಚಾರ್ಯ ಸುಮಧ್ವಿಜಯದ ಅಕ್ಷರ ಅಕ್ಷರ ಸುವರ್ಣಗಳಲ್ಲಿ ತೋಲನ ಮಾಡಬೇಕಾಗಿದ್ದು, ತೋಲನ ಆಗುವುದಿಲ್ಲ, ಅತ್ಯಮೂಲ್ಯವಾದದ್ದು, ಎಷ್ಟು ಚಂದ. ಅಥ ಏಷಃ ಸಲ್ಲೋಕ ದಯಾ ಸುಧಾದ್ರಯ, ಸಜ್ಜನರ ಮೇಲೆ, ಸಲ್ಲೋಕ ಸಜ್ಜನ ವರ್ಗದ ಮೇಲೆ ದಯಾ ಸುಧಾ, ದಯಾ ಸಾಗರವನ್ನು ಹರಿಸಬೇಕಾಗಿರುವಂತಹ ಮನಸ್ಸು, ವಿಶಾಲಯ ಚಿಂತ ಯದಾತ್ಮನೋ ಧಿಯ. ಕೇವಲ ಉದ್ದೇಶ ಸಾತ್ವಿಕ ವರ್ಗ ಉದ್ಧಾರ ಆಗಬೇಕು. ಎಷ್ಟು ಸಾತ್ವಿಕ ವರ್ಗ? ತಾವು ಆಶ್ರಮ ತೆಗೆದುಕೊಂಡನಿಂದ ಗ್ರಂಥಗಳನ್ನು ಬರೆದದ್ದರಿಂದ ಮುಂದೆ ಎಲ್ಲ ಕಾಲಗಳಲ್ಲಿ ಬರುವಂತಹ ಸಜ್ಜನ ವರ್ಗ ಉದ್ಧಾರ ಆಗಲಿ ಅನ್ನೋ ಉದ್ದೇಶಕ್ಕೆ ಬರೆದಿದ್ದಾರೆ. ನಾವೆಲ್ಲ ಅವರ ಸಂಕಲ್ಪದಲ್ಲಿ ಬಂದ್ಬಿಟ್ಟಿವಾಗಲೇ. ನೆನಪಿಟ್ಟುಕೊಳ್ರಿ, ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಮ್ಮನ್ನೆಲ್ಲರನ್ನೂ ಶ್ರೀಮದಾಚಾರ್ಯರು ತಮ್ಮ ಸಂಕಲ್ಪದಲ್ಲಿ ಸೇರಿಸಿಕೊಂಡೇ ಸಲ್ಲೋಕ ದಯಾ, ಸಜ್ಜನರ ಮೇಲೆ ದಯ ಆಗಬೇಕು ಅಂತ ಸನ್ಯಾಸ ಸ್ವೀಕಾರ ಗ್ರಂಥಗಳ ರಚನೆ ಆಗೋದಾದ್ರೆ ನಾವೆಲ್ಲ ಅವರ ಸಂಕಲ್ಪ ಬಂದೀವೋ ಇಲ್ಲೋ? ಬಂದಾಗಿದೆ. ಅದಕ್ಕೆ ಶ್ರೀಮದಾಚಾರ್ಯರು ಬರೀತಾರೆ, ಮೊದಲನೇ ಗ್ರಂಥಗಳನ್ನು ಬರೆದದ್ದು, ನಿರ್ಣಯವನ್ನು ಬರೆದದ್ದು ಯಾಕೆ? ತಾತ್ಪರ್ಯ ನಿರ್ಣಯದ ರಚನೆ ಸಾತ್ವಿಕ ವರ್ಗದ ಉದ್ಧಾರ ಮೊದಲನೇದ್ದು. ಎರಡನೇದ್ದು ಈಗ ಹೇಳ್ತಾರೆ ಏನಂತ? ಬಹುವಾಕ್ಯಾನುಸಾರೇಣ ನಿರ್ಣಯೋಯಂ ಮಯಾ ಕೃತ. ನಾನು ನಿರ್ಣಯವನ್ನು ಮಾಡ್ಲಿಕ್ಕೆ ಹೊರಟದ್ದೇನಂತದ? ಲಕ್ಷಣ ಗ್ರಂಥಗಳು, ಒಂದೇ ಗ್ರಂಥದಲ್ಲಿನ ಅನೇಕ ವಾಕ್ಯಗಳು, ಬೇರೆ ಬೇರೆ ವೇದ ವಾಕ್ಯಗಳು, ಪುರಾಣ ವಾಕ್ಯಗಳು, ಇವುಗಳನ್ನೆಲ್ಲವನ್ನ ನೋಡಿ ಒಂದು ನಿರ್ಣಯ ಮಾಡಿದ್ದೀನಿ. ಅಂದರೆ ಸದಾಗಮಸ್ತೇನ ನಿರಾಸ ಕಾಮಯ, ಸತ್ಶಾಸ್ತ್ರಗಳಿಗೆ ಅಬದ್ಧಾರ್ಥವನ್ನು ಬರೆದಿರುವಂತಹ ದುಷ್ಟರ ವ್ಯಾಖ್ಯಾನಗಳನ್ನು ನಿರಾಸ ಮಾಡಬೇಕು ಅನ್ನುವಂತಹ ಸಂಕಲ್ಪ. ಎರಡನ್ನೂ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಲಕ್ಷಣ ಗ್ರಂಥಗಳಿಂದಲೂ ಬಹುವಾಕ್ಯಗಳಿಂದಲೂ ನಿರ್ಣಯ ಗ್ರಂಥಗಳಿಂದ ವಿಚಾರ ಮಾಡಿದಾಗ ಅನೇಕ ಸಂದಿಗ್ಧ ವಾಕ್ಯಗಳ ಅರ್ಥ ಏನು ಮಾಡಬೇಕು ಅಂತ ತಿಳಿದು ಬರ್ತದೆ. ಆದ್ದರಿಂದ ಬಹುವಾಕ್ಯಗಳಿಗೆ ಅನುಗುಣವಾಗಿ ಆ ನಿರ್ಣಯ ಗ್ರಂಥವನ್ನು ನಾನು ರಚನೆ ಮಾಡಿದ್ದೇನೆ. ಮತ್ತು 137ನೇ ಶ್ಲೋಕ, ಉಕ್ತಂ ಲಕ್ಷಣ ಶಾಸ್ತ್ರೇ ಚ ಕೃಷ್ಣದ್ವೈಪಾಯನೋದಿತೆ. ಕೃಷ್ಣದ್ವೈಪಾಯನರು ಅಂದ್ರೆ ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರು ಒಂದು ಲಕ್ಷಣ ಶಾಸ್ತ್ರ ಅಂತ ಬರೆದಾರಂತ. ಅಂದ್ರೆ ಪುರಾಣ ಲಕ್ಷಣ. ಈಗ ಹೆಂಗೆ ಆಕಳ ಅಂದ್ರೆ ಇಷ್ಟಿಷ್ಟು ಲಕ್ಷಣ ಇರಬೇಕು ಅಂತಾರೋ ಇಲ್ಲೋ, ಮನುಷ್ಯ ಅಂದ್ರೆ ಇಷ್ಟಿಷ್ಟು ಲಕ್ಷಣ ಅಂತಿರ್ತಾರೋ ಇಲ್ಲೋ, ಬ್ರಾಹ್ಮಣ ಅಂದ್ರೆ ಇಷ್ಟಿಷ್ಟು ಲಕ್ಷಣ ಅಂತಿರ್ತಾರೋ ಇಲ್ಲೋ, ಹಂಗೆ ಪುರಾಣ ಅಂದ್ರೆ ಇಷ್ಟಿಷ್ಟು ಲಕ್ಷಣಗಳಿರಬೇಕು ಅನ್ನೋ ಒಂದು ವ್ಯವಸ್ಥೆ ಅದನ್ನು ಬರೆದಿದ್ದಾರೆ. ಅದ್ರೊಳಗೇನಂತಾರೆ? ತ್ರಿಭಾಷಾಂ ಯೋ ನ ಜಾನಾತಿ ರೀತೀನಾಂ ಶತಮೇವ ಚ ವ್ಯತ್ಯಾಸಾದೀನ್ ಸಪ್ತಭೇದಾನ್ ವೇದಾದ್ಯರ್ಥಂ ತಥಾ ವದೇತ್ ಸಯಾತಿ ನಿರಯಂ ಘೋರಂ ಅನ್ಯಥಾ ಜ್ಞಾನ ಸಂಭವಂ. ಬಹಳ ಚಂದದಲ್ಲಿ ಮೊದಲನೇದ್ದು ಏನು? ಉಕ್ತಂ ಲಕ್ಷಣಶಾಸ್ತ್ರ. ತ್ರಿಭಾಷಾಂ ಯೋ ನ ಜಾನಾತಿ, 3 ಭಾಷೆಗಳು ಬರಬೇಕಂತೆ. ಪುರಾಣ ಓದುವ ವ್ಯಕ್ತಿಗೆ 3 ಭಾಷೆ ಬರಬೇಕು. ಯಾವುದು 3 ಭಾಷಾ? ಗುಹ್ಯ ಭಾಷಾ, ದರ್ಶನ ಭಾಷಾ, ಸಮಾಧಿ ಭಾಷಾ ಅಂತ 3 ಭಾಷಾ ಅವರಿ. ಆ 3 ಭಾಷೆಗಳು ಯಾರಿಗೆ ಬರುವುದಿಲ್ಲವೋ ಏನ್ರಿ, ಆ ವ್ಯಕ್ತಿ ಪುರಾಣವನ್ನೇ ಹೇಳಲಿಕ್ಕೆ ಹೋಗಬಾರದು ಅಂತ ಒಂದು ಮಾತು ಹೇಳ್ಯಾರ. ತ್ರಿವಿಕ್ರಮ ಪಂಡಿತಾಚಾರ್ಯ ಮತ್ತೊಂದು ಮಾತು ಬರೀತಾರೆ. ಏನು ಬರ್ದಾರ ಅಂದ್ರೆ, ನರಕಕ್ಕೆ ಹೋಗಬೇಕು ಅಂತ ನಿಮಗೇನ್ರ ಇದ್ರೆ, ಇದು ಎಷ್ಟು ಚಂದ ಕೇಳ್ಯಾರ ನೋಡ್ರಿ. ನರಕಕ್ಕೆ ಹೋಗ್ಬೇಕು ಅಂತ ನಿಮಗೆ ಉದ್ದೇಶ ಇದ್ರೆ ಬೇರೆ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಏನು ಮಾಡ್ಬೇಕು ಅಂದ್ರೆ ಪುರಾಣ ಕೇಳ್ಕೋತ ಕೂತ್ಬಿಡ್ರಿ ಅಂತ ಹೇಳ್ಬಿಟ್ಟ. ಸಾಕು, ಹೋದ್ರೆ ಇನ್ನೇನು ಬೇಕಾಗಿದೆ? ಪುರಾಣ ಕೇಳಲಿಕ್ಕೆ ಹೋದ್ರಿ ಅಂದ್ರೆ ಹೇಳೋ ಆಚಾರು ಕೇಳೋ ಶಿಷ್ಯರು ಇಬ್ಬರು ಕೂರ್ಕೊಂಡು ಎಲ್ಲಿ ಹೋಗ್ತೀರಿ ಅಂದ್ರೆ ನರಕಕ್ಕೆ ಹೋಗ್ತೀವಿ. ಯಾಕ? ಭಾಷಾತ್ರಯಂ ನ ಜಾನಾತಿ ರೀತೀನಾಂ ಶತಮೇವ ಚ ಪುರಾಣಾರ್ಥಂ ವದನ್ಯಾತಿ ನರಕಂ ನತ್ರ ಸಂಶಯ. ಎಷ್ಟು ಘೋರ ಇದೆ ಅಂದರೆ, ಸಮಾಧಿ ಭಾಷಾ, ಗುಹ್ಯ ಭಾಷಾ, ದರ್ಶನ ಭಾಷೆಗಳನ್ನು ತಿಳಿಯದ ವ್ಯಕ್ತಿ ಪ್ರವಚನಕಾರನಾಗ್ತೇನೆ, ಪುರಾಣಿಕನಾಗ್ತೇನೆ ಅಂತ ಹೊರಟ್ರೆ ಅವನೂ ನರಕಕ್ಕೆ ಹೋಗ್ತಾನೆ, ಕೇಳಿದವ್ರನ್ನೂ ನರಕಕ್ಕೆ ಕರ್ಕೊಂಡು ಹೋಗ್ತಾನಾದ್ರಿಂದ ಅಂಥವ್ರು ಯಾವ ಕಾರಣಕ್ಕೂ ಪುರಾಣ ಹೇಳಬಾರದು. ನೋಡ್ರಿ, ಮೊದಲನೇ ಭಾಷಾ ಸಮಾಧಿ ಭಾಷಾ ಎಷ್ಟು ಸರಳದ ಅಂದ್ರೆ ಒಂದು ದೃಷ್ಟಾಂತ ಕೊಡ್ತೀನಿ ನಿಮ್ಗೆ. ಸಮಾಧಿ ಭಾಷಾದ್ದು ಏನು ದೃಷ್ಟಾಂತ? ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇಲ್ಲೇನು ತಿಳಿಲಿಲ್ಲ ಹೇಳೋಣಂತ. ನಾಸ್ತಿ ನಾರಾಯಣ ಸಮಂ, ನಾರಾಯಣನಿಗೆ ಸಮನಾದವನಿಲ್ಲ. ನ ಭೂತಂ, ಹಿಂದಾಗಿಲ್ಲ. ನ ಭವಿಷ್ಯತಿ, ಮುಂದಾಗುವುದಿಲ್ಲ. ಈ ಸರಳವಾದ ಭಾಷೆಯಲ್ಲಿ ಹೇಳಿದ್ರೆ ಅದಕ್ಕೆ ಸಮಾಧಿ ಭಾಷಾ ಅಂತ ಕರೀತಾರೆ. ರುದ್ರಂ ಸಮಾಶ್ರಿತ ದೇವಾಹ, ಎಲ್ಲ ದೇವತೆಗಳು ರುದ್ರದೇವರನ್ನು ಆಶ್ರಯಿಸಿಕೊಂಡಿದ್ದಾರೆ. ರುದ್ರೋ ಬ್ರಹ್ಮಾಣಮಾಶ್ರಿತ, ರುದ್ರದೇವರು ಬ್ರಹ್ಮದೇವರನ್ನು ಆಶ್ರಯಿಸಿಕೊಂಡಿದ್ದಾರೆ.
ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ. ಬ್ರಹ್ಮದೇವರು ಪರಮಾತ್ಮನ ಆಶ್ರಯಿಸಿಕೊಂಡಿದ್ದಾರೆ. ಹಂಗ ನೀ ಯಾರನ್ನ ಆಶ್ರಯಿಸಿಕೊಂಡಿಪ್ಪ? ನಾಹಂ ಕಂಚಿದುಪಾಶ್ರಿತ, ನಾ ಯಾರನ್ನ ಆಶ್ರಯಿಸಿಕೊಂಡಿಲ್ಲ. ಇದು ಸಮಾಧಿ ಭಾಷೆಗೆ ದೃಷ್ಟಾಂತ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜ ಮುಚ್ಯತೆ, ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ಸಮಾಧಿ ಭಾಷೆಗೆ ದೃಷ್ಟಾಂತ ಇವೆಲ್ಲ. ಇನ್ನ ಗುಹ್ಯ ಭಾಷಾ ಅಂತ ಒಂದಿರ್ತದೆ. ಗುಹ್ಯ ಭಾಷಾ ಹೆಂಗಿರ್ತದೆ ಅಂದ್ರೆ ಪುರಾಣಗಳಲ್ಲಿ ಮೇಲ್ ನೋಡಿದಾಗ ಒಂದು ಅರ್ಥ ಆಗ್ತಿರ್ತದೆ, ಒಳಗೆ ಹೋದ್ರೆ ಮತ್ತೊಂದು ಅರ್ಥ ಆಗ್ತಿರ್ತದೆ. ಉದಾಹರಣೆಗೆ ಅಟ್ಟಶೂಲ ಜನಪದ ನೋಡ್ರಿ, ನೆನಪಿಟ್ಟುಕೊಳ್ರಿ. ಅಟ್ಟಶೂಲ ಜನಪದ ಶಿವಶೂಲ ಚತುಷ್ಪದಾ ಸ್ತ್ರೀಯ ಕೇಶಶೂಲಿನ್ಯ ಭವಿಷ್ಯಂತಿ ಕಲೌ ಯುಗೇ. ಭಾಗವತಗಳು ಬಂದದ, ಮಹಾಭಾರತದಾಗ ಬಂದದ. ಜನರೇನಾಗ್ತಾರ ಅಂದ್ರೆ ಕಲಿಯುಗದಾಗ ಅಟ್ಟಶೂಲರಾಗ್ತಾರ. ಅಟ್ಟಶೂಲರು ಅಂದ್ರೆ ನಮ್ಮ ಕನ್ನಡದಾಗ ಅಟ್ಟ ಅಂದ್ರೆ ಗೊತ್ತೇನ್ರಿ? ಮ್ಯಾಲೆ ಫಸ್ಟ್ ಫ್ಲೋರ್ ಅಂತ ಅರ್ಥ ಇದಕ್ಕೆ. ಅಟ್ಟಶೂಲರು ಅಂದ್ರೆ ಯಾವಾಗಲೂ ಫಸ್ಟ್ ಫ್ಲೋರ್ನಾಗ ಕೂತಿರ್ತಾರೆ, ಕೆಳಗಿಳಿಯಂಗೇ ಇಲ್ಲ ಅಂತ. ಹಂಗೆ ಈಗ ನೋಡಿದ್ರೆ ಯಾವಾಗಲೂ ಮನೆಯಾಗ ಕೂತಿರ್ತಾರೆ, ಯಾರು ಹೊರಗೆ ಬರಂಗೇ ಇಲ್ಲ. ಯಾಕೆ ಹೇಳ್ರಿ? ಎಲ್ಲ ಫೋನ್ ಮಾಡಿದ್ಕೊಂಡು ಮನೆಗೆ ಬರ್ತಾವ, ಇನ್ನು ಹೊರಗೆ ಹೆಂಗೆ ಹೋಗ್ತೀವಿ ಎಲ್ಲ. ಅಟ್ಟಶೂಲಾಹ. ಅದಕ್ಕೆ ಆಚಾರ ಅಂತಾರೆ ಅಟ್ಟಂ ಅನ್ನಮಿತಿ ಪ್ರೋಕ್ತಂ ಶೂಲಂ ವಿಕ್ರಯಣ ಮುಚ್ಚತೆ. ಕಲಿಯುಗದಲ್ಲಿ ಅನ್ನವು ಮಾರಾಟಕ್ಕೆ ಬರ್ತದೆ ಅಂತ ಬರೀತಾರೆ. ಇವತ್ತು ಅನ್ನ ಮಾರಾಟದ ವಸ್ತು. ನಮ್ಮಲ್ಲಿ ನಮ್ಮ ಕಾಲದಲ್ಲಿ ಇವತ್ತಿಗೂ ಕೂಡ ಅನ್ನ ದಾನದ ವಸ್ತು, ಮಾರಾಟದ ವಸ್ತು ಅಲ್ಲ. ಅನ್ನದಾನ, ವಿದ್ಯಾದಾನ, ವಸ್ತ್ರದಾನ ಇವೆಲ್ಲವೂ ದಾನಗಳಲ್ಲಿ ಬರ್ತಿತ್ತೇ ಹೊರತಾಗಿ ಕ್ರಯ ವಿಕ್ರಯಣಕ್ಕೆ ಬರ್ತಿದ್ದೇ ಇಲ್ಲ. ವಜ್ರ, ವೈಢೂರ್ಯ, ರತ್ನ, ಮುತ್ತು ಇವೆ ಕ್ರಯಕ್ಕೆ ಬರುವಂಥದ್ದು. ಅವು ದಾನ ಕೊಡ್ತಿದ್ರು, ಆದರೂ ಕ್ರಯಕ್ಕೆ ಬರುವಂತಹದ್ದವು. ಈಗೇನಾಗಿದೆ? ಅನ್ನ ದಾನದ ವಸ್ತು ಆಗಿ ಉಳಿದಿಲ್ಲ, ಈಗ ಮಾರಾಟದ ಸರಕಾಗಿದೆ. ಅನ್ನ ಅಟ್ಟಶೂಲಾ ಜನಪದ ಶಿವಶೂಲಾ ಚತುಷ್ಪದಾ. ಈ ದಾರಿಗಳಲ್ಲಿ ಶಿವಶೂಲ, ಶಿವ ಅಂದ್ರೇನು? ಶಾಸ್ತ್ರ. ಶೂಲ ಅಂದ್ರೆ ವಿಕ್ರಯಣ. ದಾರಿಯಲ್ಲಿ ನಿಂತ್ಕೊಂಡು ಇವತ್ತು ಶಾಸ್ತ್ರಗಳನ್ನ, ವೇದಗಳನ್ನ ಮಾರಾಟ ಮಾಡ್ತಾರೆ. ಎಷ್ಟು ಕೊಡ್ತೀರಿ ಹೇಳ್ರಿ, ನಿಮ್ಗೆ ಕೊಟ್ಬಿಡ್ತೇವೆ. ಎಷ್ಟು ಕೊಡ್ತೀರಿ ಹೇಳ್ರಿ, ನಿಮ್ಗೆ ಕೊಟ್ಬಿಡ್ತೇವೆ ಅಂತ. ಸ್ತ್ರೀಯ ಕೇಶಶೂಲಿನ್ಯ. ಕಲಿಯುಗದಲ್ಲಿ ಇಷ್ಟು ಘೋರವಾಗ್ತದೆ ಅಂದರೆ ಬರ್ತಾ 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 ಈಗಾಗಿದೆ, ಮುಂದೂ ಆಗ್ತದೆ. ಸ್ತ್ರೀಯರು ತಮ್ಮ ಮೈ ಮಾರಿಕೊಂಡು ಬದುಕುವಂತಹ ಸ್ಥಿತಿ ಬರ್ತದೆ. ಇದನ್ನು ಮತ್ತೆ ಹೇಳ್ತಾರೆ. ಆಗಿದೆ, ಏನಿಲ್ಲ ಅಂತಲ್ಲ. ಮತ್ತೊಂದು ಗುಹ್ಯ ಭಾಷೆಗೆ ದೃಷ್ಟಾಂತ ಉಚ್ಚಿಷ್ಟಂ ಶಿವನಿರ್ಮಾಲ್ಯಂ ವಮನಂ ಮೃತಕರ್ಪಟಂ ಕಾಕವಿಷ್ಟ ಸಮಾಯುಕ್ತಂ ಪಂಚಭೂತಾನಿ ಭಾರತ. ಇದು ಅತ್ಯಂತ ಪವಿತ್ರ ವಸ್ತು ಅಂತ. ಯಾವುದು? ಉಚ್ಚಿಷ್ಟ. ಉಚ್ಚಿಷ್ಟ ಅಂದ್ರೆ ಎಂಜಲು. ಎಂಜಲು ಪವಿತ್ರ ಅಂತ. ಎಂಜಲು ಹೆಂಗ್ರಿ ಪವಿತ್ರ ಆಗ್ಬೇಕು? ಇದು ಗುಹ್ಯ ಭಾಷೆ. ಶಿವನಿರ್ಮಾಲ್ಯ. ಶಿವನಿರ್ಮಾಲ್ಯ ಅತ್ಯಂತ ಪವಿತ್ರವಾದ ವಸ್ತು. ವಮನಂ ವಾಂತಿ. ವಾಂತಿ ಭಾರಿ ಮಡಿ ಬರ್ತದಂತ. ಏನ್ರಿ ವಾಂತಿನ ಮಡಿ ಅಂತೀರಿ, ವಾಂತಿನ ಪವಿತ್ರ ವಸ್ತು ಅಂತೀರಿ. ಮೃತಕರ್ಪಟಂ ಸತ್ತ ಹೆಣದ ಮೇಲಿನ ವಸ್ತ್ರ, ಅದು ಮಡಿಗೆ ಬರ್ತದೆ. ಕಾಕವಿಷ್ಟ ಸಮಾಯುಕ್ತಂ ಕಾಗಿ ಮಲದೊಳಗೆ ಕುಡ್ಕೊಂಡಿದ್ರೆ ಮಡಿಗೆ ಬರ್ತದ ಅಂತ. ಹಿಂಗೆ ಹೇಳಿದ್ರೆ ಹೆಂಗೆ ಅರ್ಥ ಆಗಬೇಕು? ಅದಕ್ಕೆ ಮತ್ತೆ ವ್ಯಾಖ್ಯಾನ ಏನು ಅಂದ್ರೆ, ಮೊದಲನೇದ್ದು ಉಚ್ಚಿಷ್ಟ ಅಂದ್ರೆ ಹಾಲು. ಯಾಕೆ? ಕರು ಕುಡಿದ ಮೇಲೆ ನಮಗೆ ಹಾಲು ಬರೋದ್ರಿ. ನೀವು ಆಕಳ ಮನೆ ಕಟ್ಟಿದ್ರೆ ಗೊತ್ತಿರ್ತದೆ. ಬಡ ಹೋಗಿ ಕೆಚ್ಚಲಿ ಕೈ ಹಾಕಿ ಹಾಲು ಹಿಂಡ್ಲಿಕ್ಕೆ ಹೋಗ್ರಿ, ಎರಡೂ ಕಾಲಿ ಎತ್ತಿ ಪೆಕಾರ ಅಂತ ಒದಿತದದು. 4 ಕಾಲಿ ಒದಿಬಾರ್ದು ಸಂಕಲ್ಪ ಮಾಡ್ಕೊಂಡ್ರೆ 2 ಕಾಲಿ ಒದಿತದದು. ಅದಕ್ಕೆ ನೀವೇನು ಮಾಡಬೇಕು? ಕರು ಬಿಡ್ಬೇಕು ಮೊದಲು. ಆ ಕರು ಹೋಗಿ ಕೆಚ್ಚಲಿಗೆ ಬಾಯಿ ಹಚ್ಚಬೇಕು. ಹಾಲು ಕುಡಿಲಿಕ್ಕೆ ಹತ್ಕೊಳ್ಳಿ, ಹಾಲು ಅದು ಸುರಿಸ್ಲಿಕ್ಕೆ ಶುರು ಮಾಡ್ತದೆ. ಕರುನ್ ಯಾವ್ದು ಕಟ್ಟಿ ಮತ್ತೆ ಹಾಲು ಹಿಂಡ್ಕೊಂಡು ಮತ್ತೆ ಕರುನ್ ಬಿಡಬೇಕು ಅಂತ ವ್ಯವಸ್ಥೆ ಅಲ್ವಾ? ಅದಕ್ಕೆ ಅದು ಉಚ್ಚಿಷ್ಟ, ಅದು ಮಡಿ. ಹಾಲು ಎಂಬುದು ಮಡಿ ಬರ್ತದೆ, ಪವಿತ್ರವಾದದ್ದು. ಇನ್ನ ಶಿವನಿರ್ಮಾಲ್ಯ ಅತ್ಯಂತ ಪವಿತ್ರ ಅಂತ. ಶಿವನಿರ್ಮಾಲ್ಯ ಅಂದ್ರೆ ಯಾವುದು? ಗಂಗಾ. ಆ ಗಂಗಾ ಶಿವನ ಮೇಲೆ ಹಾಕೊಂಡು ಬರ್ತಾಳೆ, ಪವಿತ್ರ. ಇನ್ನ ವಮನ ವಾಂತಿ ಪವಿತ್ರ ವಸ್ತು ಅಂತಿರಲ್ಲ ಅಂದ್ರೆ ಯಾವುದು? ಜೇನುತುಪ್ಪ. ಜೇನು ಮಕರಂದವನ್ನ ಕುಡಿದು ಆಮೇಲೆ ತಂದು ಹೊರಗೆ ಹಾಕಿ ಜೇನು ಮಾಡಿರ್ತಾರೆ. ವಾಂತಿ ಮಡಿ ಬರ್ತಾ ಇಲ್ಲೋ, ಅದ ಜೇನುತುಪ್ಪ ತಗೊಂಡು ಹಣಪ್ಪಗೆ ಅಭಿಷೇಕ ಮಾಡಿರ್ತೀವಿ ನಾವೆಲ್ಲ ಹೋಗೀಗ. ಮತ್ತೆ ಇನ್ನ ಮೃತಕರ್ಪಟ ಸತ್ ಹೆಣದ ಮೇಲಿನ ಬಟ್ಟಿ. ಯಾವುದಪ್ಪ? ಅದು ರೇಷ್ಮೆ. ರೇಷ್ಮೆ ಹುಳ ಸತ್ ಮೇಲೆ ನಮಗೆ ರೇಷ್ಮೆ ಸಿಗೋದು. ಆಮೇಲೆ ಕೊನೆಗೆ ಯಾವುದಪ್ಪ? ಕಾಕವಿಷ್ಟ ಸಮಾಯುಕ್ತ ಮಂದ. ಕಾಗಿ ಮಲದಾಗ ಅಂದ್ರೆ ಅಶ್ವತ್ಥ ವೃಕ್ಷ ಕಾಗಿ ಮಲದಾಗ ಹುಡ್ತದ. ಅಂದಮೇಲೆ ಇವೆಲ್ಲವೂ ಕೂಡ ಏನಾಗ್ಯಾವ? ಪವಿತ್ರವಾಗಿವೆ. ನೋಡ್ರಿ, ಇದಕ್ಕೆ ಗುಹ್ಯ ಭಾಷಾ ದೃಷ್ಟಾಂತ. ಹಿಂಗ ಸಮಾಧಿ ಭಾಷಾ, ಗುಹ್ಯ ಭಾಷಾ, ದರ್ಶನ ಭಾಷಾ ಅಂದ್ರೆ ಏನಪ್ಪ? ದರ್ಶನ ಭಾಷಾ ಒಂದು ದೃಷ್ಟಾಂತ ಕೊಡ್ತೀನಿ. ಏನಾಗಿದೆ? ಮಹಾಭಾರತದಲ್ಲಿ ಶತರುದ್ರೀಯ ಅಂತ ಬರ್ತದೆ. ಮಹಾಭಾರತದಲ್ಲಿ ಕೈಲಾಸ ಯಾತ್ರೆಯನ್ನು ಕೃಷ್ಣ ಮಾಡಿಬಿಟ್ಟು ಹರಿವಂಶದಲ್ಲಿ ಬರ್ತದೆ. ರುದ್ರದೇವರನ್ನು ಸ್ತೋತ್ರ ಮಾಡಿದ ಅಂತ ಬರ್ತದೆ. ಇದು ವಾಸ್ತವದಲ್ಲಿ ಮಹಾಭಾರತದ ವಾಕ್ಯಗಳಲ್ಲ, ದರ್ಶನಾಂತರಗಳಲ್ಲಿ ಇದ್ದದ್ದು. ಅಂದ್ರೆ ಪಾಶುಪತ ಮೊದಲಾದ ಶಿವನೇ ಸರ್ವೋತ್ತಮ ಅಂತ ಹೇಳುವ ಮೊದಲಾದ ಗ್ರಂಥಗಳಲ್ಲಿ ಇದ್ದದ್ದನ್ನ ಅಲ್ಲೇನು ಬರೆದಾರ, ಅದನ್ನ ಕಾಪಿ
ಪೇಸ್ಟ್ ಇಷ್ಟೇ ಮಾಡಿರ್ತಾರೆ. ಅದಕ್ಕೆ ದರ್ಶನ ಭಾಷಾ ಅಂತ ಕರಿತಿರ್ತಾರೆ. ಕೆಲವರಿಗೆ ಟೈಪ್ ಮಾಡ್ಲಿಕ್ಕೆ ಕಷ್ಟ ಅಂತ ತಿಳ್ಕೊಂಡು ಹೇಳಿ ಮಂದಿ ಟೈಪ್ ಮಾಡಿದ್ದನ್ನೇ ಕಟ್ ಪೇಸ್ಟ್ ಮಾಡಿ ತಂದು ಹಾಕಿರಂಗಿಲ್ಲ, ತಮ್ಮ ಭಾಷಾ ಅನ್ನೋ ಹಂಗದ ಅಷ್ಟ. ಅದಕ್ಕೇನು ಕರೀತಾರೆ? ದರ್ಶನ ಭಾಷಾ ಅಂತ ಕರೀತಾರೆ. ಕೆಲಸ ತಿಳ್ಕೊಳ್ರಿ. ಹಿಂಗೆ ಆಚಾರ ಅಂತಾರ ನೋಡಪ್ಪ, ತ್ರಿಭಾಷಾಂ ಯೋ ನ ಜಾನಾತಿ ರೀತೀನಾಂ ಶತಮೇವ ಚ ವ್ಯತ್ಯಾಸಾದೀನ್ ಸಪ್ತಭೇದಾನ್ ವೇದಾದ್ಯರ್ಥಂ ತಥಾವತೇ. ಯಾರಾದ್ರೂ ಹಿಂಗೆ ಇವನು ತಿಳ್ಕೊಳ್ಳಾರ್ದ ಹೇಳಿದ್ರೆ ಭಾಷಾ. ಈ ಭಾಷಾ ಆದ ಮೇಲೆ ಮುಂದಿನೊಂದು ಮಾತದ್ರಿ, ಏನಂತ? ರೀತೀನಾಂ ಶತಮೇವ ಚ ಅಂತದ. ರೀತಿ ಅಂತ ಅದಕ್ಕೆ ಒಂದೆರಡು ದೃಷ್ಟಾಂತ ಹೇಳಿ ಮುಗಿಸ್ತೇನೆ. ರೀತಿ ಅಂದರೆ ವೈದರ್ಭಿ, ಗೌಡಿ, ಪಾಂಚಾಲಿ ಅನ್ನುವಂತಹ ರೀತಿಗಳವ. ಅಂದ್ರೆ ಏನು? ಮಾತನಾಡುವ ಶೈಲಿಗಳು. ಈಗ ಉದಾಹರಣೆಗೆ ಆಯಾ ಊರಿಗೆ ಹೋಗಿರ್ತೀವಿ ಅಂತ ಇಟ್ಕೊಳ್ರಿ, ಅವರು ಅಲ್ಲಲ್ಲಿ ಭಾಷಾ ಮಾತಾಡ್ತಿರ್ತಾರೆ, ತಮ್ಮದು ಸ್ಟೈಲು ಮಾತಾಡ್ತಿರ್ತಾರೆ. ಈಗ ನಮ್ಮಲ್ಲೇ ನೋಡ್ರಿ, ಕರ್ನಾಟಕದ ಅಂತ ಇಟ್ಕೊಂಡ ಇದ್ರೊಳಗೆ ರೀತಿ ಹೆಂಗವ? ಉತ್ತರ ಕರ್ನಾಟಕ ಭಾಷಾ ಅಂತ ಒಂದು ಬೇರೆ ಅದ್ರಿ, ಹೌದಿಲ್ಲೋ? ಇಲ್ಲಿ ಭಾಷಾ ಕೇಳ್ಬಿಟ್ರೆ ಆ ಕಡೆಯವ್ರು ಗಾಬರಿನ ಆಗಿಬಿಡ್ತಾರೆ. ಅದಾದ್ಮೇಲೆ ಮೈಸೂರು ಭಾಷಾ ಅಂತ ಒಂದು ಬೇರೆ ಅದ್ರಿ, ಹೌದಿಲ್ಲ? ಮೈಸೂರು ಭಾಷಾ ಅಂತ, ಮೈಸೂರದ್ದು ಒಂದು ಪ್ರತ್ಯೇಕ ಭಾಷೆ ಪ್ರತ್ಯೇಕದ. ಆಮೇಲೆ ದಕ್ಷಿಣ ಕನ್ನಡ ಭಾಷಾ ಬೇರೆ, ಉತ್ತರ ಕನ್ನಡ ಭಾಷಾ ಬೇರೆ. ನೀವು ಉಡುಪಿ ಕಡೆಗಳೇ ಮಂಗಳೂರು ಕಡೆ ಹೋದ್ರೆ ಅಲ್ಲೂ ಕನ್ನಡ ಮಾತಾಡ್ತಾರೆ, ಆದ್ರೆ ಆ ಕನ್ನಡ ನಮ್ಮ ಕನ್ನಡ ವ್ಯತ್ಯಾಸದ ಅದು. ಇನ್ನು ಇದು ನೀವು ಬೀದರು, ಗುಲ್ಬರ್ಗ ಹೋದ್ರಿ ಅಂದ್ರೆ ಅಲ್ಲೂ ಕನ್ನಡ ಮಾತಾಡ್ತಾರೆ, ಆದ್ರೆ ಅದು ಶೈಲಿ ಬೇರೆ ಅದ. ಅಂದಮೇಲೆ ಹೈದರಾಬಾದ್ ಕರ್ನಾಟಕ, ಮೈಸೂರು ಕರ್ನಾಟಕ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲ ಒಂದೇ ಕನ್ನಡ. ಒಂದೇ ಕನ್ನಡ ಬೇರೆ ಬೇರೆ ಕಡೆ ಹೋಗ್ಬಿಟ್ರೆ ಏನಾಗ್ತದೆ? ಭಾರಿ ಇರ್ತದೆ, ವಿಚಿತ್ರ ವ್ಯತ್ಯಾಸ. ಈಗ ಭಯಂಕರ ಅಂತ ಶಬ್ದದ ಅಂತ ಇಟ್ಕೊಳ್ರಿ, ದೃಷ್ಟಾಂತ ಕೊಟ್ಟಿರ್ತೀವಿ. ಭಯಂಕರ ಅಂದ್ರೆ ಏನ್ರಿ? ಅದು ಗಾಬರಿ ಅಂತ ಅರ್ಥ, ಗಾಬರಿ ಉಂಟು ಮಾಡೋದು ಅಂತ ಅರ್ಥ. ನಮ್ಮಲ್ಲಿ ಕರಿತಿರ್ತಾರೆ ಭಯಂಕರ ಉಪನ್ಯಾಸ ಅಂತ ಇರ್ತಾರೆ. ಭಯಂಕರ ಉಪನ್ಯಾಸ ಅಂದ್ರೆ ಏನದು? ಹೆದರಿಕೆ ಹುಟ್ಟುವ ಉಪನ್ಯಾಸ ಅಂತ ಅರ್ಥ. ಅದಕ್ಕೆ ಅದು ಶ್ರೇಷ್ಠ ಉಪನ್ಯಾಸ ಅಂತ ಅರ್ಥ. ಈಗ ಭಯಂಕರ ಏನು ಅರ್ಥ ಕೊಡ್ತೀವಿ? ಈಗ ಶ್ರೇಷ್ಠ ಅಂತ ಕೊಟ್ಬಿಡ್ತಾರೆ. ಈಗ ಪಂಡಿತರು ಅಂತಿದ್ದ, ದೈತ್ಯ ಪಂಡಿತರು ಅಂತ ಯಾರೋ ಒಂದು ಅಂತ ಇಟ್ಕೊಳ್ರಿ. ದೈತ್ಯ ಪಂಡಿತರು ಅಂದ್ರೆ ಅವ ಪಂಡಿತಶ್ಚಾಸೋ ದೈತ್ಯ ಅಂತಲ್ಲ, ಬತ್ತ ಪಂಡಿತರು ಅವರು ದೈತ್ಯರು ಹೌದು ಅಂತ ಹಿಂಗ ಅರ್ಥ ಅಲ್ಲ. ಅದಕ್ಕೆ ಶ್ರೇಷ್ಠ ಪಂಡಿತರು ಅಂತ ಅರ್ಥ. ದೈತ್ಯ ಪಂಡಿತ, ದೈತ್ಯ ಪಂಡಿತ. ದೈತ್ಯ ಅಂದ್ರೆ ಭಾರಿ ಅಂತ ಅರ್ಥ. ಅದಕ್ಕೆ ಆ ದೈತ್ಯ ಶಬ್ದ ಒಂದು ಜನಾಂಗದ ವಾಚಕವಾಗಿದ್ರು ಈಗೇನು ತಿಳಿಸ್ಲಿಕ್ಕೆ ಶ್ರೇಷ್ಠ ವಾಚಕ. ಹಂಗ ಭಾಷಾಗಳಲ್ಲಿ ವ್ಯತ್ಯಾಸ ಇರ್ತದೆ. ಪುರಾಣ ಓದುವಾಗ ಇದು ಗೊತ್ತಿರಬೇಕು ಅಂತ ಬರೀತಾರೆ ಶ್ರೀಮದಾಚಾರ್ಯ. ಸರಿನಾ? ಮುಗೀತು. ಇನ್ನು ಅದಕ್ಕೆ ಇವುಗಳನ್ನು ತಿಳಿಯದೆ ಹೇಳಿದ್ರೆ ಇತ್ಯನ್ಯೇಷ ಶಾಸ್ತ್ರೇಶು ತತ್ರೋದಿತಂಬಹು. ಬೇರೆ ಬೇರೆ ಕಡೆ ಹೇಳ್ಯಾರ, ತಿಳ್ಕೊಂಡು ಹೇಳ್ರಿ, ತಿಳ್ಕೊಳ್ಳೋದು ಹೇಳಿದ್ರೆ ನರಕಕ್ಕೆ ಹೋಗ್ತೀರಿ. ಕೊನೆ 3 ಶ್ಲೋಕಗಳು. ವ್ಯತ್ಯಾಸ ಪ್ರಾತಿಲೋಮ್ಯಂಚ ಗೋಮೂತ್ರಿ ಪ್ರಕಟಸ್ತದ ಉಕ್ಷಣ ಸುಧರ ಸಾಧು ಸಪ್ತಭೇದ ಪ್ರಕೀರ್ತಿತಾ ಹೇಳಿದ್ದೇನೆ. ಇತ್ಯಾದಿ ಲಕ್ಷಣಾನ್ಯತ್ರ ನೋಚ್ಚಂತೆ. ಅಲ್ರಿ, ಮತ್ತೆ ಬರೀ ಇಷ್ಟೇ ಹೇಳಿದ್ರಿ, ಅವುಗಳ ಲಕ್ಷಣಗಳು ಹೇಳ್ಬಿಡ್ರಿ. ವ್ಯತ್ಯಾಸ ಅಂದ್ರೆ ಏನು, ಪ್ರತಿಲೋಮ ಅಂದ್ರೆ ಹೇಳ್ರಿ ಅಂದ್ರೆ ಆಚಾರ ಅಂತಾನೆ. ಅನ್ಯ ಪ್ರಸಂಗತಃ ಇದು ಇಲ್ಲಿ ಆ ಲಕ್ಷಣಶಾಸ್ತ್ರವನ್ನು ಹೇಳಲಿಕ್ಕೆ ಹೊರಟಿಲ್ಲ ನಾನು. ರಾಮಾಯಣದ ನಿರ್ಣಯ, ಮಹಾಭಾರತ ನಿರ್ಣಯ ಹೇಳಲಿಕ್ಕೆ ಹೊರಟದ್ರಿಂದ ಪ್ರಾಸಂಗಿಕವಾಗಿ ಮಧ್ಯದಲ್ಲಿ ಸೂಚನಾ ಮಾಡ್ಲಿಕ್ಕತ್ತೀನಿ. ಆ ಲಕ್ಷಣ ಹೇಳ್ಕೋತ ಕೂತ್ಬಿಟ್ರೆ ಈ ಗ್ರಂಥ ಹೋಗಿ ಆ ಗ್ರಂಥ ಆಗ್ಬಿಡ್ತದೆ ಅದು. ಅದರಿಂದ ಹೇಳೋದಿಲ್ಲ ನಾನು. ಯಾಕೆ? ವಿಷಯಾಂತರ ಆಗ್ತದೆ. ಆ ವಿಷಯಾಂತರವಾಗ್ತಾ ಇದ್ರಿಂದ ನಾನು ಹೇಳೋದಿಲ್ಲ. ಅದಕ್ಕೆ ಅನುಸಾರೇಣ ತೇಷಾಂತು, ಅವುಗಳ ಅನುಸಾರವಾಗಿ ನಿರ್ಣಯ ಕ್ರಿಯತೆ, ಮಯ ನಿರ್ಣಯ ಮಾಡ್ತೀನಿ. ತಸ್ಮಾತ್ ನಿರ್ಣಯ ಶಾಸ್ತ್ರತ್ವಾತ್ ಗ್ರಾಹ್ಯಮೇತದ್ ಬುಭೂಷುಭಿ. ಯಾರು ಜಿಜ್ಞಾಸುಗಳಿದ್ದೀರೋ ಅವರೆಲ್ಲರೂ ಕೂಡ ಇಲ್ಲಿ ಹೇಳಿದ ವಿಷಯಗಳನ್ನು ನಿರ್ಣಯ ಗ್ರಂಥಾನುಸಾರವಾದದ್ರಿಂದ ಅತ್ಯವಶ್ಯವಾಗಿ ಸ್ವೀಕಾರ ಮಾಡಬೇಕು. ಕೊನೆಯ ಶ್ಲೋಕ 141 ಏನಂತಾರೆ? ರಾಮಾಯಣ ಕಥೆ ಹೇಳ್ತಾ ಬಂದಿದ್ರು, ಮಧ್ಯದಲ್ಲಿ ಎಲ್ಲ ವಿಷಯಗಳನ್ನು ಹೇಳಿಕೊಟ್ರು. ಏನೇನು ಹೇಳಿಕೊಟ್ರು? ಪ್ರಧಾನವಾಗಿ ಪುರಾಣಗಳಲ್ಲಿ ತಿಳಿಯಬೇಕಾದದ್ದು 3. ಮೊದಲನೇದ್ದು ಅಂದರೆ 3 ಭಾಷೆಗಳು. ಪುರಾಣವನ್ನು ಓದ್ರಿ, ಮಹಾಭಾರತವನ್ನು ಓದ್ರಿ, ಅಥವಾ ರಾಮಾಯಣವನ್ನು ಓದ್ರಿ, ಏನೇ ಓದ್ರಿ, ಗುಹ್ಯ ಭಾಷಾ, ದರ್ಶನ ಭಾಷಾ, ಸಮಾಧಿ ಭಾಷಾಗಳನ್ನು ಮೊದಲು ತಿಳ್ಕೋಬೇಕು. ಆದ ಮೇಲೆ ವೈದರ್ಭಿ, ಗೌಡಿ, ಪಾಂಚಾಲಿ ಈ ರೀತಿಗಳನ್ನು ತಿಳ್ಕೊಳ್ಬೇಕು. ಪಾಂಚಾಲ ದೇಶದಲ್ಲಿ ಪಾಂಚಾಲದ ದ್ರೌಪದಿ ದೇಶದ ಊರು, ಅಲ್ಲಿರೋ ಜನ ಹೆಂಗೆ ಮಾತಾಡ್ತಾರೆ? ತಮ್ಮ ಸ್ಟೈಲು ಮಾತಾಡ್ತಿರ್ತಾರೆ. ಅವರು ಶಬ್ದಗಳನ್ನು ಉಚ್ಚಾರಣೆ ಮಾಡುವಾಗ, ವರ್ಣಗಳನ್ನು ಉಚ್ಚಾರಣೆ ಮಾಡುವಾಗ ತಮ್ಮದೇ ಭಾಷೆಯಲ್ಲಿ ಇದರ ಸಂಸ್ಕೃತ ನೆನಪಿಟ್ಕೊಳ್ರಿ. ಮತ್ತೆ ನಿಮ್ಗೆ ಹೇಳ್ತೀನಿ, ನಾನು ಮೊದಲನೇ ಸರ್ತಿ ಏನೋ ಕಾಶಿಗೋ ಅಲ್ಲಿ ಇಲ್ಲಿ ಹೋಗಿದ್ವಿ. ಹೋದಾಗ ಅಲ್ಲಿ ಆ ವ್ಯಕ್ತಿಗಳು ಮಾತಾಡುವಾಗ ವಕಾರದ ಜಾಗದಲ್ಲಿ ಬಕಾರವನ್ನು ಉಚ್ಚಾರಣೆ ಮಾಡೋದು ಹೆಚ್ಚು. ಮಹರ್ಷಿ ವೇದವ್ಯಾಸ ಅಂತ ಅಂದ್ರೆ ದೋಷ ಅಲ್ಲದು, ಅಲ್ಲಿಯ ಕ್ರಮ ಅದು. ನಾವಿಲ್ಲಿ ಮಹರ್ಷಿ ವೇದವ್ಯಾಸ ಅಂತೀವಿ, ಬಗಳನ್ನ ಆ ಜಾಗದಲ್ಲಿ ಕೂಡಿಸಿ ಹೇಳ್ತಾರ. ವಿದ್ಯಾಪೀಠ ಅಂತ. ವಿದ್ಯಾಪೀಠ ಏನು, ಎಲ್ಲಿ ವಿದ್ಯಾಪೀಠ ನಾವು ಕೇಳ್ಬೇಕಾಗ್ತದೆ. ನಮಗೆ ವಿದ್ಯಾಪೀಠ. ಹಾಗಾದ್ರೆ ಬಕಾರಗಳು ಅಲ್ಲಿ ವ್ಯತ್ಯಾಸ ಆಗ್ತದೆ. ಆಮೇಲೆ
ಮಾತುಲೆಯ ಶಬ್ದಗಳೆಲ್ಲವೂ ಕೂಡ, ಮಾತುಲೆ ಬಂತಲ್ಲ, ಮಾತುಲೆಯ ಶಬ್ದ ನಮ್ಮ ಆಚಾರದ ಇನ್ಸಿಡೆಂಟ್ ಹೇಳ್ತಿದ್ರು. ಅವರು ಕಾಶಿಗೆ ಹೋದಾಗ ಏನೋ ಆ ಶಬ್ದವನ್ನು ಒಂದು ರೀತಿ ಉಚ್ಚಾರ ಮಾಡಿದ್ರಂತ. ನಮ್ಮ ಆಚಾರ್ಯ ಇನ್ಯಾವ ಶಬ್ದ ಹೇಳಿರ್ತಾರ ಅಂತ ಕ್ಷಣ ಹೇಳಿತು ಗ್ರಹಣ ಮಾಡಲಿಕ್ಕೆ. ಅಂದ್ರೆ ಇಲ್ಲಿಯ ಶಬ್ದಗಳಲ್ಲಿ ಹೋದಾಗ ಸಂಸ್ಕೃತ ಶಬ್ದಗಳು ತಮ್ಮದೇ ಆದ ಧ್ವನಿಯಲ್ಲಿ ಬಂತು ಅಂದ್ರೆ ವ್ಯತ್ಯಾಸ ಆಗಿಬಿಟ್ಟಿರ್ತದೆ. ಅದಕ್ಕೆ ಅವುಗಳನ್ನು ತಿಳ್ಕೊಳ್ಬೇಕು. ರೀತಿಗಳು 100 ಇಂಥವು, ನಾವು 3 ಹೇಳಿವಷ್ಟೇ. ಮುಗಿದ ಮೇಲೆ ವ್ಯತ್ಯಾಸಾದಿಗಳು ಗೋಮೂತ್ರಿ, ಪ್ರಘಸ, ಉಕ್ಷಣ, ಸುಧರ, ಸಾಧು ಇವುಗಳನ್ನೆಲ್ಲವನ್ನು ತಿಳಿದುಕೊಂಡ ಮೇಲೆ ಲಕ್ಷಣ ಶಾಸ್ತ್ರಗಳಿಂದ ಇನ್ನೂ ಕೆಲವುಗಳನ್ನು ತಿಳ್ಕೊಂಡ ಮೇಲೆ ಈ ನಿರ್ಣಯ ಗ್ರಂಥವನ್ನು ಓದಬೇಕು, ಪುರಾಣಗಳನ್ನು ಓದಬೇಕು ಅಂತ ತಿಳಿಸಿಕೊಟ್ಟ ಶ್ರೀಮದಾಚಾರ್ಯರು ಕೊನೆಯ ಶ್ಲೋಕದಲ್ಲಿ ರಾಮಕಥಾ ಶ್ರವಣದಿಂದ ನಿಮಗೇನು ಲಾಭ ಆಯಿತು ಅಂತ ಹೇಳ್ತಾ ಅಧ್ಯಾಯವನ್ನು ಮುಗಿಸ್ತಾರೆ. ಇತೀರಿತ ರಾಮಕಥಾ ಪರಾಮಯ ಸಮಸ್ತ ಶಾಸ್ತ್ರಾನುಸುತೇರ್ಭಯಾಪಹ ಪಠೇದಿ ಮಾಂ ಯಃ ಶೃಣುಯಾದಥಾಪಿ ವಾ ವಿಮುಕ್ತ ಬಂಧಶ್ಚರಣಂ ಹರೇ ವ್ರಜೇತ್. ಇತಿ ಈ ರೀತಿಯಾಗಿ ರಾಮಕಥಾ ಪರ ರಾಮಕಥಾ ಉತ್ತಮವಾದ ರಾಮನ ಕಥೆಯನ್ನು ನಾನು ಹೇಳಿದ್ದೇನೆ. ಹೆಂಗ ಸಮಸ್ತ ಶಾಸ್ತ್ರಾನುಸೃತೇ, ಎಲ್ಲ ಶಾಸ್ತ್ರಗಳ ಅನುಸಾರವಾಗಿ ಈ ರಾಮಕಥೆಯನ್ನು ಹೇಳಿದ್ದೇನೆ. ಮಹಾಭಾರತ, ಪಂಚರಾತ್ರ, 4 ವೇದಗಳು, ಬ್ರಹ್ಮಸೂತ್ರ ಎಲ್ಲವನ್ನು ಸೇರಿಸಿಕೊಂಡು ಹೇಳಿದ್ದೇನೆ. ಎಂಥದ್ದಿದು ಅಂದರೆ ಭವಾಪಹ, ಸಂಸಾರದಿಂದ ಬಿಡುಗಡೆಯನ್ನು ತಂದು ಕೊಡುವಂತಹದ್ದು. ನಮ್ಮ ಈ ಸಂಸಾರದ ನಿವೃತ್ತಿ ರಾಮಕಥೆಯಿಂದ ಆಗುವಂತಹದ್ದಾಗಿದೆ. ಪಠೇದಿ ಮಾಂ, ಹೌದಾ? ಹಾಗಾದರೆ ನೀವು ಎಲ್ಲ ಶಾಸ್ತ್ರಗಳಿಗೆ ಅನುಸಾರವಾಗಿ ಸಂಸಾರವನ್ನು ನಿವೃತ್ತಿ ಮಾಡುವಂತಹ ರಾಮಶಾಸ್ತ್ರವನ್ನು, ರಾಮಕಥೆಯನ್ನು ಹೇಳಿಕೊಟ್ಟದ್ದಾದರೆ ಹೆಂಗು ಏನು ಮಾಡ್ಬೇಕು, ಹೆಂಗಾಗ್ತದೆ ಸಂಸಾರ ನಿವೃತ್ತಿ ಹೇಳ್ರಿ ಅಂದರೆ ಪಠನ ಮಾಡ್ರಿ, ಓದಿರಾಗ್ತದ ಅಂತಂದುಬಿಟ್ರು. ಅಲ್ಲ, ಸಂಸಾರ ನಿವೃತ್ತಿ ಮಾಡುವ ರಾಮಚರಿತ್ರೆಯನ್ನು ಪಠನ ಮಾಡ್ರಿ ಅಂತೀರಿ. ಪುರಾಣ ನೀವೊಬ್ಬರ ಕುತ್ಕೊಂಡು ಪಠನ ಮಾಡಿರಿ ಇಷ್ಟೊತ್ತು ಶ್ಲೋಕವನ್ನು, ಯಾರೂ ಉಳಿದವ್ರು ಪಠನ ಮಾಡೇ ಇಲ್ಲ. ಮತ್ತು ಪಠನ ಮಾಡಿದವರಿಗೆ ಸಂಸಾರ ನಿವೃತ್ತಿ ಆಗ್ತದೆ ಅನ್ನೋದಾದ್ರೆ ನಿಮ್ದಷ್ಟ ಮುಗೀತು, ನಮ್ದೇನು? ಅದಕ್ಕೆ ಆಚಾರ ಅಂತಾರೆ ಶೃಣುಯಾದಥಾಪಿವ. ಪಠಣ ಮಾಡಿದ ಮಾತ್ರ ಅಲ್ಲ, ಶ್ರವಣ ಮಾಡಿದರೂ ಆಗ್ತದೆ. ಪಠಣ ಶ್ರವಣ ಎರಡೂ ಕೂಡ ಫಲದಾಯಕವೇ. ಆಚಾರ್ಯರ ನಿರ್ಣಯ ಎಷ್ಟು ಚೆನ್ನಾಗಿದೆ ಅಂದರೆ ಸಮ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಆಚಾರ್ಯರು. ಪಠಣಕ್ಕೆ ಎಷ್ಟು ಮಹತ್ವವೋ ಶ್ರವಣಕ್ಕೂ ಅಷ್ಟೇ ಮಹತ್ವ ಇದೆ. ಏನಾಗಬಾರ್ದು, ಓದ್ಕೋತ ಹೋಗ್ಬಿಡೋದು, ಆ ಓದ್ಕೋತ ಹೋಗ್ಬಿಡೋಣ, ನೀವು ಕೂತ್ಬಿಡೋಣ. ಪಠಣ ಶ್ರವಣಗಳೆರಡೂ ಕೂಡ ಸಮಕಕ್ಷಾಪನ್ನ, ಎರಡು ಸಮಾನಾಂತರದಲ್ಲಿರುವಂತಹದ್ದು. ವಿಮುಕ್ತ ಬಂಧ ಚರಣಂ ಹರೇ ರಜೇತ್, ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಿ ಹರೇಹೇ ಚರಣಂ ರಜೇತ್, ಭಗವಂತನ ಚರಣವನ್ನು ಹೊಂದುತ್ತಾನೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಇತೀರಿತ ರಾಮಕಥಾ ಪರಾಮಯ ಸಮಸ್ತ ಶಾಸ್ತ್ರಾನುಸೃತೇರ್ಭವಾಪಹ ಪಠೇದಿ ಮಾಂ ಯಃ ಶೃಣುಯಾದಥಾಪಿ ವಾ ವಿಮುಕ್ತ ಬಂಧಶ್ಚರಣಂ ಹರೇ ವ್ರಜೇತ್. ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ಮಹಾಭಾರತ ತಾತ್ಪರ್ಯನಿರ್ಣಯೇ ಶ್ರೀರಾಮಚರಿತೆ ಶ್ರೀರಾಮಸ್ವಧಾಮ ಪ್ರವೇಶೋ ನಾಮ ನವಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.